ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ಇರುವಂತಹ ನಂಬರ್ ಆಫ್ ಕಾಲೇಜಸ್ಗಳು ಯಾವ್ಯಾವ ರೀತಿ ಕಾಲೇಜಸ್ ಇದೆ, ಅದರ ಫೀಸ್ ಸ್ಟ್ರಕ್ಚರ್ ಏನು, ಮತ್ತೆ ಡೀಮ್ಡ್ ಯೂನಿವರ್ಸಿಟಿಗಳು ಎಷ್ಟಿದೆ, ಸೊ ಇವೆಲ್ಲದರ ಬಗ್ಗೆ ಇನ್ಫಾರ್ಮೇಶನ್ ನೋಡೋಣಂತೆ. ಅಲಾಂಗ್ ವಿತ್ ದಟ್ BDS ಮತ್ತೆ BAMS ನಂಬರ್ ಆಫ್ ಕಾಲೇಜು ಮತ್ತೆ ಅದರ ಒಂದು ಫೀಸ್ ಸ್ಟ್ರಕ್ಚರ್ ಬಗ್ಗೆನೂ ಕೂಡ ಹೇಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಂಬರ್ ಆಫ್ ಮೆಡಿಕಲ್ ಕಾಲೇಜಸ್ ಇನ್ ಕರ್ನಾಟಕ ಅಂತ ಬಂದಾಗ ನಮ್ಮ ಕರ್ನಾಟಕದಲ್ಲಿ ಟೋಟಲ್ಲು ನಿಮಗೆ 72 ಮೆಡಿಕಲ್ ಕಾಲೇಜಸ್ಗಳು ಕಾಣಿಸ್ತದೆ. ಸೊ ಅದರಲ್ಲಿ 24 ಪ್ಯೂರ್ ಗೌರ್ಮೆಂಟ್ ಕಾಲೇಜ್ ಇದೆ, 36 ಪ್ರೈವೇಟ್ ಕಾಲೇಜಸ್ ಇದೆ, 12 ಡೀಮ್ಡ್ ಯೂನಿವರ್ಸಿಟೀಸ್ ನಮ್ಮ ಕರ್ನಾಟಕದಲ್ಲಿ ಇರುವಂಥದ್ದು. ಸೊ ಟೋಟಲ್ ನಂಬರ್ ಆಫ್ ಸೀಟ್ಸ್ ಅಂತ ಬಂದಾಗ 13,944 ಸೀಟ್ಸ್ಗಳು ಇದುವರೆಗೆ ಇರುವಂಥದ್ದು. ಇನ್ನು ಈಗ ಸದ್ಯದ ಮಟ್ಟಿಗೆ ಹಿಂದಿನ ವರ್ಷದವರೆಗೆ ಎಷ್ಟು ಇದೆ ಅನ್ನೋದನ್ನ ನಾನು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಟೋಟಲ್ ನಂಬರ್ ಆಫ್ ಸೀಟ್ಸ್ 13,944 ಇದ್ರೂ ಕೂಡ ಸೊ ಅದರಲ್ಲಿ KA ಕೌನ್ಸಿಲಿಂಗ್ ಅಂಡರ್ ಬರುವಂಥದ್ದು 10,559. ಸೊ MCC ಕೌನ್ಸಿಲಿಂಗ್ ಅಂಡರ್ ಬರುವಂಥದ್ದು 3,385 ಸೀಟ್ಸ್. ಸೊ ಈ 3,385 ಸೀಟ್ಸ್ ಹೇಗಾಗ್ತದೆ ಅಂತಂದ್ರೆ ಇದರಲ್ಲಿ ಆಲ್ ಇಂಡಿಯಾ ಕೋಟಾ ಅಂತ ಹೇಳಿ 631 ಸೀಟ್ಸ್ಗಳು ಬರ್ತದೆ, ಡೀಮ್ಡ್ ಯೂನಿವರ್ಸಿಟಿ ಅಂತ ಹೇಳಿ 2,612 ಸೀಟ್ಸ್ಗಳು ಬರ್ತದೆ, ESI ಕೋಟಾದಲ್ಲಿ 136 ಸೀಟ್ಸ್ಗಳು ಬರ್ತದೆ. ಸೊ ಒಂದು ಗೊತ್ತಿರಲಿ, ESI ಕೋಟಾ ನಿಮಗೆ ESI ಕಾರ್ಡ್ ಇದ್ದು IP ವಾರ್ಡ್ ಸರ್ಟಿಫಿಕೇಟ್ ಇದ್ರೆ ಮಾತ್ರ ಬರುವಂಥದ್ದು. ಅದಕ್ಕಾಗಿ ಬಹಳಷ್ಟು ಜನರಿಗೆ ಇದು ಹೆಲ್ಪ್ ಆಗೋದಿಲ್ಲ. ಇನ್ನು ಡೀಮ್ಡ್ ಯೂನಿವರ್ಸಿಟಿಗೂ ಕೂಡ ಹೆಲ್ಪ್ ಆಗೋದಿಲ್ಲ, ಯಾಕಂತಂದ್ರೆ ಇದು ಎಲ್ಲವೂ ಕೂಡ 20 ಲ್ಯಾಕ್ ಪ್ಲಸ್ ಇರುವಂತಹ ಸೀಟುಗಳು. ಸೊ ಇನ್ನು ನಿಮಗೆ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗುವಂಥದ್ದು 637 ಈ ಸೀಟು. ಬಟ್ ಈ ಸೀಟು ಬೇಕು ಅಂತಂದ್ರೆ ಇಲ್ಲಿ ಆಲ್ ಇಂಡಿಯಾ ಕೋಟಾ ಅಂತ ನಾವೇನ್ ಕರಿತೀವಿ, ಇದರಲ್ಲಿ ಅಟ್ಲೀಸ್ಟ್ ನಮಗೆ 25,000 ಒಳಗೆ ರ್ಯಾಂಕ್ ಬರಬೇಕು, ಜನರಲ್ ಮೆರಿಟ್, OBC ಅಥವಾ EWS. ಇನ್ನು SC/ST ಅಂತ ಬಂದಾಗ 1.3 to 1.4 ಲ್ಯಾಕ್ ಒಳಗೆ ಸೀಟ್ ಫೀಸ್ ಅಂದ್ರೆ ಆಲ್ ಇಂಡಿಯಾ ರ್ಯಾಂಕ್ ಬಂದು ಅಂದ್ರೆ 1.3 to 1.4 ಲ್ಯಾಕ್ ನಿಮಗೆ ಏನಾದರೂ ಹೆಲ್ಪ್ ಆಗ್ತದೆ. ಆದ್ರೆ ಅದರಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ, ನಿಮ್ಗೆ ಏನಾದ್ರು ಇಷ್ಟು ಬರಲಿ ಅಥವಾ ಇಷ್ಟು ಬರಲಿ, ಆವಾಗ ನಿಮಗೆ ಆಲ್ ಇಂಡಿಯಾ ಕೋಟಾ ಅಥವಾ ಯಾವುದೋ ಒಂದು ಲೋಯೆಸ್ಟ್ ಪ್ರಿಯಾರಿಟಿ ಗೌರ್ಮೆಂಟ್ ಕಾಲೇಜ್ ತಗೊಳ್ಳೋದಕ್ಕಿಂತ ಸೊ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಬೇರೆ ಗೌರ್ಮೆಂಟ್ ಕಾಲೇಜಸ್ಗಳು ಕರ್ನಾಟಕ ಸ್ಟೇಟ್ ಕೋಟಾದಲ್ಲಿ ನಿಮಗೆ ಬಂದ್ಬಿಡ್ತದೆ. ಆ ಕಾರಣಕ್ಕೆ ನಿಮಗೆ ಆಲ್ ಇಂಡಿಯಾ ಕೋಟಾ ಅಂತ ನಾವೇನು ಹೇಳ್ತೀವಲ್ವಾ, ಆಲ್ ಇಂಡಿಯಾ ಕೋಟಾ ಹೆಲ್ಪ್ ಆಗೋದು ಯಾವಾಗ ಅಂದ್ರೆ 5 to 6K ರ್ಯಾಂಕ್ ಇದ್ದಾಗ ಮಾತ್ರ. 5 to 6,000 ರ್ಯಾಂಕ್ ಇದ್ದಾಗ ಯು ಕ್ಯಾನ್ ಟ್ರೈ ಫಾರ್ ಏಮ್ಸ್, ಜಿಪ್ಮರ್ ಅಥವಾ ಒಳ್ಳೆಯ ಗೌರ್ಮೆಂಟ್ ಕಾಲೇಜನ್ನ ಟ್ರೈ ಮಾಡಬಹುದು. ಅದು ಬಿಟ್ರೆ ಇದಕ್ಕಿಂತ ಜಾಸ್ತಿ ಬಂದ್ರೆ ನಿಮಗೆ KEA ಸ್ಟೇಟ್ ಕೋಟಾದಲ್ಲೇ ಹೆಲ್ಪ್ ಆಗ್ತದೆ ಹೊರತು ಸೊ ಆಲ್ ಇಂಡಿಯಾ ಕೋಟಾದಲ್ಲಿ ನಿಮಗೆ ಯಾವುದೇ ರೀತಿ ಹೆಲ್ಪ್ ಆಗೋದಿಲ್ಲ. ಸೊ ಇನ್ನು ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಂದು ನೀವು 20 ಲಕ್ಷಕ್ಕೂ ರೆಡಿ ಇದ್ದೀರಿ ಅಂತ ಇದ್ರೆ ಆವಾಗ ನಿಮಗೆ ಈ ಡೀಮ್ಡ್ ಯೂನಿವರ್ಸಿಟೀಸ್ಗಳು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಅವೆಲ್ಲ ನಿಮ್ಮ ಆಲ್ ಇಂಡಿಯಾ ರ್ಯಾಂಕ್ ನೋಡಿಕೊಂಡು ನಾವು ಡಿಸೈಡ್ ಮಾಡೋಣಂತೆ. ಇನ್ನು ಎರಡನೇದಾಗಿ KEA ಕೌನ್ಸಿಲಿಂಗ್ ಅಂತ ಬಂದಾಗ 85% ಗೌರ್ಮೆಂಟ್ ಸೀಟ್ ಅಲ್ಲಿ 3,288 ಸೀಟ್ಸ್ಗಳಿವೆ, ಪ್ರೈವೇಟ್ ಕೋಟಾ ಅಂಡರು 7,083 ಇದೆ, ಡೀಮ್ಡ್ ಯೂನಿವರ್ಸಿಟಿ ಅಂಡರು 188 ಇದೆ. ಸೊ ಗೊತ್ತಿರಲಿ, ಇದು ಮತ್ತೆ ಇದು ಇದೆಯಲ್ವಾ, ಸೊ ಇವೆರಡೂ ಕೂಡ ನಿಮಗೆ 1.5 ಲ್ಯಾಕ್ ರುಪೀಸ್ ಅಲ್ಲೇ ಬರುವಂಥದ್ದು. ಅಂದ್ರೆ 1.5 ಲ್ಯಾಕ್ ಅಂದ್ರೆ ಪ್ಯೂರ್ ಗೌರ್ಮೆಂಟ್ ಕಾಲೇಜಲ್ಲಿ ಇತ್ತು ಅಂತ ಅಂದ್ರೆ ಅಲ್ಲಿ ನಿಮಗೆ ಆಲ್ಮೋಸ್ಟ್ 65,000 ರೂಪಾಯಿ ಆಗ್ತದೆ. ಸೊ ಪ್ರೈವೇಟ್ ಅಂತ ಬಂದಾಗ, ಅದು ಗೌರ್ಮೆಂಟ್ ಇನ್ ಪ್ರೈವೇಟ್ ಅಂತ ಬಂದಾಗ 1.5 ಲ್ಯಾಕ್ ಒಳಗೆ ನಿಮ್ದು ಫೀ ಸ್ಟ್ರಕ್ಚರ್ ಬರುವಂಥದ್ದು. ಸೊ ಬಟ್ ಈ ಸೀಟ್ಸ್ ಏನು ಇದೆಯಲ್ವಾ, ಇದರಲ್ಲಿ NRI ಇದೆ, ಸೊ ದ್ಯಾಟ್ ಮ್ಯಾನೇಜ್ಮೆಂಟ್ ಇದೆ, ನಿಮಗೆ ಅದರ್ ಸೀಟ್ ಅಂತ ಕರಿತೀವಿ ನಾವು, ಮ್ಯಾನೇಜ್ಮೆಂಟ್ ಇರ್ತದೆ, ಓಪನ್ ಕ್ಯಾಟಗರಿ ಅಂತ ಇರ್ತದೆ, ಇದ್ರ ಜೊತೆಗೆ ನಿಮಗೆ GMP ಕ್ಯಾಟಗರಿ ಅಂತ ಇರ್ತದೆ, GMPH ಕ್ಯಾಟಗರಿ ಅಂತ ಇರ್ತದೆ, ಅವೆಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ. ಇವಿಷ್ಟು ಕ್ಯಾಟಗರಿಗಳು ನಿಮಗೆ ಅಲ್ಲಿ ಅವೈಲೇಬಲ್ ಇರುವಂಥದ್ದು. ಸೊ ಅದಾದ್ಮೇಲೆ ಕಾಂಪಿಟೇಷನ್ ಬಗ್ಗೆ ಮಾತಾಡಬೇಕಂದ್ರೆ ನೋಡಿ, 2023ದಲ್ಲಿ ನಂಬರ್ ಆಫ್ ಕ್ಯಾಂಡಿಡೇಟ್ ರಿಜಿಸ್ಟರ್ಡ್ 1,34 ಇದ್ರು, 2024 ಅಲ್ಲಿ 1,55 ಆಯ್ತು, ಸೊ 2025 ಅಲ್ಲಿ 1.48 ಆಯ್ತು. ಸೊ 2026 ಇಂದ ಇನ್ನೂ ಬರ್ಬೇಕು ನಮಗೆ. 26 ಅಲ್ಲಿ ಆಲ್ಮೋಸ್ಟ್ 1.4 ಲ್ಯಾಕ್ ಸ್ಟೂಡೆಂಟ್ಸ್ಗಳು ಎಕ್ಸಾಮ್ ಅನ್ನ ಬರೆದಿರುವಂಥದ್ದು. ಅದಾದ್ಮೇಲೆ ಕ್ಯಾಂಡಿಡೇಟ್ ಅಪಿಯರ್ಡ್, ರಿಜಿಸ್ಟರ್ ಮಾಡ್ಕೊಂಡವ್ರು ಇಷ್ಟಾದ್ರು, ಅಪಿಯರ್ಡ್ ಎಷ್ಟು ಅಂತಂದ್ರೆ ಇವಿಷ್ಟಿದ್ರು, ಅಪಿಯರ್ಡ್ ಈ ಸಲ 1.4 ಲ್ಯಾಕ್ ಇದ್ದಾರೆ ಕರ್ನಾಟಕದಲ್ಲಿ. ಇನ್ನು ಕ್ವಾಲಿಫೈ ಆದಂತ ಸಂಖ್ಯೆ ಇದು. ಕ್ವಾಲಿಫೈ ಅಂತಂದ್ರೆ ಜಸ್ಟ್ ಕ್ವಾಲಿಫಿಕೇಶನ್ ಮಾರ್ಕ್ಸ್, ಅಂದ್ರೆ ಜಸ್ಟ್ ಈಗ OBC ಇತ್ತಂದ್ರೆ 130 ಅಥವಾ 125, ಜನರಲ್ ಮೆರಿಟ್ ಇತ್ತಂದ್ರೆ ಅರೌಂಡ್ 135, ಸೊ SC/ST ಇತ್ತಂದ್ರೆ ಸೊ ಅರೌಂಡ್ 120, ಈ ರೀತಿ ಲೋಯೆಸ್ಟ್ ಮಾರ್ಕ್ಸ್ ಏನು ಕ್ವಾಲಿಫಿಕೇಶನ್ ಮಾರ್ಕ್ಸ್ ಅಂತ ಸೆಟ್ ಮಾಡ್ತಾರೆ NTA ದವರು, ಸೊ ಅದು ಇದು ಹೇಳ್ತಿರೋದು. ಅದಾದ್ಮೇಲೆ ಪಾರ್ಟಿಸಿಪೇಟ್ ಇನ್ ದ ಕೌನ್ಸಿಲಿಂಗ್ ಇಷ್ಟು ಜನ ಪಾರ್ಟಿಸಿಪೇಟ್ ಮಾಡಿರ್ತಾರೆ, ಯಾಕಂದ್ರೆ ಬಹಳಷ್ಟು ಜನ ಕಡಿಮೆ ಇದ್ದವರು ಲಾಂಗ್ ಟರ್ಮಿಗೆ ಹೋಗ್ತಾರೆ, ಸೊ ಅಥವಾ ಬೇರೆ ಕೋರ್ಸ್ ಅನ್ನ ತಗೋತಾರೆ, ಸೊ ಇಷ್ಟು ಜನ ಪಾರ್ಟಿಸಿಪೇಟ್ ಮಾಡಿರುವಂಥದ್ದು. ಇನ್ನು ನೆಕ್ಸ್ಟ್ ಮೆಡಿಕಲ್ ಸೀಟ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣಂತೆ. ಸೊ ಟೋಟಲ್ 24 ಗೌರ್ಮೆಂಟ್ ಕಾಲೇಜಸ್ಗಳು ಇರುವಂಥದ್ದು. ಈ 24 ಅಲ್ಲಿ 85% ಸೀಟ್ಗಳು ಕರ್ನಾಟಕದಲ್ಲಿ ಬರ್ತದೆ, 15% ಸೀಟ್ಗಳು ಆಲ್ ಇಂಡಿಯಾ ಕೋಟಾದಲ್ಲಿ ಬರುವಂಥದ್ದು. ಇನ್ನು ಕಾಲೇಜಸ್ ಯಾವ್ಯಾವ್ದಿದೆ ನೋಡಿ. ಸೊ ಬೆಂಗಳೂರು ಮೆಡಿಕಲ್ ಕಾಲೇಜ್, ಬೆಂಗಳೂರಲ್ಲಿ ಇರುವಂಥದ್ದು 65,100 ಫೀಸ್ ಸ್ಟ್ರಕ್ಚರ್ ನೋಡ್ತಾ ಹೋಗ್ಬಿಡಿ. ಮೈಸೂರು ಸೊ 65,100, ಅಟಲ್ ಬಿಹಾರಿ ಅಂತ ಇದೆ, ಲೇಡಿ ಕರ್ಜನ್ ಅಂತ ಇತ್ತು ಮೊದಲು, ಈಗ ಅಟಲ್ ಬಿಹಾರಿ ಅಂತ ಮಾಡಿದ್ದಾರೆ. ಕಿಮ್ಸ್ ಹುಬ್ಳಿ 65,100. ESI ಮೆಡಿಕಲ್ ಕಾಲೇಜ್ 2 ಕಾಲೇಜಸ್ಗಳಿವೆ, ಒಂದು ESI ಮೆಡಿಕಲ್ ಕಾಲೇಜ್ ಬೆಂಗಳೂರು, ಇನ್ನೊಂದು ಗುಲ್ಬರ್ಗ. ಸೊ ಇವೆರಡು ಫೀಸ್ ಸ್ಟ್ರಕ್ಚರ್ ನಿಮಗೆ ಸ್ವಲ್ಪ ಜಾಸ್ತಿ ಬರ್ತದೆ, 1,10,000 ಗೌರ್ಮೆಂಟ್ ಕ್ಯಾಟಗರಿ ಸೀಟ್ ಬರ್ತದೆ. ಇವೆಲ್ಲ ಗೌರ್ಮೆಂಟ್ ಕ್ಯಾಟಗರಿ ಸೀಟು 24 ಕಾಲೇಜಸ್ಗಳು ನಿಮಗೆ ಇಲ್ಲಿ ನೋಡಬಹುದು. ಓಕೆ, ಸೊ ವಿಜಯನಗರ ಇದೆ, ಮಂಡ್ಯ, ಬೆಳಗಾಂ, ಶಿವಮೊಗ್ಗ, ಹಾಸನ್, ಗುಲ್ಬರ್ಗ, ಗದಗ, ಚಾಮರಾಜನಗರ, ರಾಯಚೂರು, ಸೊ ಕೊಡಗು, ಬೀದರ್, ಕೊಪ್ಪಳ, ಕಾರವಾರ, ಚಿಕ್ಕಬಳ್ಳಾಪುರ,
ಅದಾದ ಮೇಲೆ ಚಿಕ್ಕಮಗಳೂರು, ಹಾವೇರಿ, ಯಾದಗಿರಿ, ಚಿತ್ರದುರ್ಗ ಇವಿಷ್ಟು ಕೂಡ ಪ್ಯೂರ್ ಗೌರ್ಮೆಂಟ್ ಕಾಲೇಜಸ್ಗಳು. ಇವು ಪ್ಯೂರ್ ಗೌರ್ಮೆಂಟ್ ಕಾಲೇಜಸ್ಗಳು. ಎಲ್ಲಾ ಕಾಲೇಜಸ್ ನೋಡ್ಬೋದು ನೀವು, ಆಲ್ಮೋಸ್ಟ್ ಸೇಮೇ ಇದೆ ಫೀಸ್ ಸ್ಟ್ರಕ್ಚರ್. ಕೆಲವೊಂದಷ್ಟರಲ್ಲಿ ಒಂದು 2,000 ಜಾಸ್ತಿ ಬರ್ತದೆ. ಸೊ ಅದು ಬಿಟ್ಟರೆ ನಿಮಗೆ ESI ಅಲ್ಲಿ ಮಾತ್ರ 1,10,000 ಈ ರೀತಿ ಬರುವಂಥದ್ದು. ಉಳಿದಿದ್ದೆಲ್ಲ ಸೇಮ್ ಫೀಸ್ ನಿಮಗೆ ಇಲ್ಲಿ ಕಾಣ್ತದೆ. ಅದಾದ್ಮೇಲೆ ಎಡಿಷನಲ್ ಹಾರಿಜಾಂಟಲ್ ರಿಸರ್ವೇಷನ್ ಅಂತ ನಾವೇನ್ ಕರಿತೀವಿ, ಇವೆಲ್ಲರಿಗೂ ಕೂಡ ನಿಮಗೆ ಕನ್ನಡ ಮೀಡಿಯಂ ಇದ್ರೆ 5% ರಿಸರ್ವೇಷನ್ ಇರ್ತದೆ, ರೂರಲ್ ಇತ್ತಂದ್ರೆ 15% ಇರ್ತದೆ, ಹೈದರಾಬಾದ್ ಕರ್ನಾಟಕ 8% ನಿಮಗೆ ಇರುವಂಥದ್ದು. ಇನ್ನು ಟೋಟಲ್ ಪ್ರೈವೇಟ್ ಕಾಲೇಜಸ್ ಕರ್ನಾಟಕದಲ್ಲಿ ಅಂತ ಬಂದಾಗ 36 ಪ್ರೈವೇಟ್ ಕಾಲೇಜ್ಗಳು ಬರ್ತದೆ. ಸೊ ಇದರಲ್ಲಿ ಡೀಮ್ಡ್ ಯೂನಿವರ್ಸಿಟಿ ನಾನು ಇನ್ಕ್ಲೂಡ್ ಮಾಡಿಲ್ಲ, ಅದನ್ನು ಸಪರೇಟ್ ಆಗಿ ಇಟ್ಟಿದ್ದೀನಿ. 36 ಪ್ರೈವೇಟ್ ಕಾಲೇಜ್ಗಳಲ್ಲಿ 100% ಸೀಟುಗಳನ್ನ KE ಅವರೇ ಹಂಚಿಕೆಯನ್ನ ಮಾಡ್ತಾರೆ. ಇದು MCC ಆಲ್ ಇಂಡಿಯಾ ಕೋಟಾದಲ್ಲಿ ಬರೋದಿಲ್ಲ. ಇನ್ನು ಯಾವ್ಯಾವ್ದು ಇದೆ ಹಾಗಾದ್ರೆ ನೋಡಿ, ಫೀಸ್ ಸ್ಟ್ರಕ್ಚರ್ ನೋಡ್ತಾ ಹೋಗಿ. ಆಲ್ಮೋಸ್ಟ್ 1,57,000, 1.54, ಸೊ 1.57, 1.54 ಅಂತ ಇದೆ. ಸೊ MS ರಾಮಯ್ಯ ಇರ್ಬೋದು, ಕೆಂಪೇಗೌಡ, ವೈದೇಹಿ ಇದು ಬೆಂಗಳೂರಲ್ಲಿ ಇರೋದು, SDM ಧಾರವಾಡ, JJM ದಾವಣಗೆರೆ, ಫಾದರ್ ಮುಲ್ಲರ್ ಮಂಗಳೂರು, BGS ಗ್ಲೋಬಲ್ ಬೆಂಗಳೂರು, AJM ಇನ್ಸ್ಟಿಟ್ಯೂಟ್ ಮಂಗಳೂರು, ಶ್ಯಾಮ್ಲು ಶಿವಶಂಕರಪ್ಪ ದಾವಣಗೆರೆ. ನೋಡಿ ಇವೆಲ್ಲ ಫೀಸ್ ಸ್ಟ್ರಕ್ಚರ್ ಸೇಮ್ ಇರ್ತದೆ. ಸಪ್ತಗಿರಿಯಲ್ಲಿ ಮಾತ್ರ 1.83 ಇದೆ, ನೋಡ್ಕೊಳ್ಳಿ. ಅದಾದ್ಮೇಲೆ ಆದಿಚುಂಚನಗಿರಿ 1.57 ಇದೆ. ಸೊ ನೋಡಿ, ಇದನ್ನ ನಾ ಹೇಳೋದಿಷ್ಟೇ. ಈಗ ನೀವು ಈಜಾಡಬೇಕು ಅಂತ ಹೇಳಿ ನೀರಿನಲ್ಲಿ ಇಳಿದು ಬಿಟ್ಟಿದ್ದೀರಿ, ನೀರಲ್ಲಿ ಇಳಿದ ಮೇಲೆ ಚಳಿ ಆಯ್ತು ಅಂತ ಹೇಳಿ ಹೊರಗೆ ಬರುವಂಗಿಲ್ಲ, ಈಜ್ಕೋತಾ ಹೋಗ್ಲೇಬೇಕಲ್ವಾ. ಸೊ ಅದೇ ರೀತಿ ಇಲ್ಲೂ ಕೂಡ 1.5 ಲ್ಯಾಕ್ ಅಂತ ಅಪ್ರಾಕ್ಸಿಮೇಟ್ ಹೇಳಿರ್ತೀವಿ ನಾವು. ಬಟ್ 1.5 ಬರ್ಬೋದು, 1.57 ಬರ್ಬೋದು, 1.85 ಬರ್ಬೋದು. ಲಾಸ್ಟ್ ಒಂದು ಕಾಲೇಜ್ 6.09 ಕೂಡ ನಿಮಗೆ ಕಾಣಿಸ್ತದೆ. ಓಕೆ, ಸೊ ಇದನ್ನೆಲ್ಲ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ನಿಜಲಿಂಗಪ್ಪ ಇರ್ಬೋದು, ಆದಿಚುಂಚನಗಿರಿ, ಡಾಕ್ಟರ್ ಚಂದ್ರಮ್ಮ, ಸುಬ್ಬಯ್ಯ, ಶಿವಮೊಗ್ಗ, ಸಿದ್ಧಗಂಗಾ ತುಮಕೂರು, PS ಬೆಂಗಳೂರು, ಶ್ರೀ ಚಾಮುಂಡೇಶ್ವರಿ, ನವೋದಯ, ಬಸವೇಶ್ವರ, ಈಸ್ಟ್ ಪಾಯಿಂಟ್, ಆಕ್ಸ್ಫೋರ್ಡ್, BGS ಇನ್ನೊಂದು ಕಾಲೇಜ್ ಏನಿದೆ ಬೆಂಗಳೂರಲ್ಲಿ ಅದು, ಕಾಜಾಬಂದಿ ನವಾಜ್ ಅದು ಗುಲ್ಬರ್ಗದ್ದು, ಆಕಾಶ್ ಬೆಂಗಳೂರು, KV ಗೌಡ ದಕ್ಷಿಣ ಕನ್ನಡ, ಶ್ರೀನಿವಾಸ ಮಂಗಳೂರು, ಶ್ರೀದೇವಿ ತುಮಕೂರು, SR ಪಾಟೀಲ್ ಬಾಗಲಕೋಟೆ, ಅಲ್ಲಮೀನ್ ವಿಜಾಪುರ, ಕನಚೂರು ಮಂಗಳೂರು, ಫಾರೂಕ್ ಅಕಾಡೆಮಿ ಅಂತ ಹೊಸ ಕಾಲೇಜ್, ಇದು ನ್ಯೂ ಕಾಲೇಜ್ ಲಾಸ್ಟ್ ಇಯರ್ ಸ್ಟಾರ್ಟ್ ಆಗಿರೋದು. ಸೊ ಇದು ಒಂದು. ಜಗದ್ಗುರು ಇಲ್ಲಿ ನೋಡಿ, ಇದು ಮಾತ್ರ ನಾನು ಆಲ್ರೆಡಿ ಹೇಳಿರೋ ಹಾಗೆ JGMMMC ಅಂತ ಕರೀತಾರೆ ಇದಕ್ಕೆ. ಓಕೆ, ಇದು ಹುಬ್ಳಿ ಧಾರವಾಡ ಅಂತ ಕೊಟ್ಟಿರ್ತಾರೆ ಅವರು ಅಡ್ರೆಸ್, ಬಟ್ ಇದು ಇರೋದು ಹುಬ್ಳಿಯಲ್ಲಿ ಗಬ್ಬೂರು ಕ್ರಾಸ್ ಅಂತ ಇದೆ, ಹುಬ್ಳಿ ಸ್ವಲ್ಪ ಹುಬ್ಳಿಯಿಂದ ಒಂದು 5 ಕಿಲೋಮೀಟರ್ ಹೊರಗಡೆ ಅಲ್ಲಿರುವಂಥದ್ದು. ಇದು ಮಾತ್ರ ನೋಡ್ಕೊಳ್ಳಿ, ಫೀಸ್ ಸ್ಟ್ರಕ್ಚರ್ ನೋಡ್ಕೊಳ್ಳಿ, 6.09 ಇದೆ. ಇದೆಲ್ಲ ನಾನು ಮಾತಾಡ್ತಾ ಇರೋದು ಗೌರ್ಮೆಂಟ್ ಇನ್ ಪ್ರೈವೇಟ್ ಸೀಟೇ ನಾನು ಮಾತಾಡ್ತಾ ಇರೋದು, ಗೊತ್ತಿರಲಿ. ಗೌರ್ಮೆಂಟ್ ಇನ್ ಪ್ರೈವೇಟ್ ಸೀಟೇ ಇಲ್ಲಿ ನಾನು ಮಾತಾಡ್ತಾ ಇರೋದು. ಸೊ ಆದ್ರೆ ಎಲ್ಲಾ ಫೀಸ್ ಸ್ಟ್ರಕ್ಚರ್ ಇಷ್ಟಿದ್ರೆ ಇದಕ್ಕೆ ಗೌರ್ಮೆಂಟ್ ಇನ್ ಪ್ರೈವೇಟ್ಗೆ ಫೀಸ್ ಸ್ಟ್ರಕ್ಚರ್ 6.09 ಲ್ಯಾಕ್ ಇದೆ. ಇದು ಪ್ರೈವೇಟ್ ಸೀಟ್ ಅಲ್ಲ, ಗೌರ್ಮೆಂಟ್ ಇನ್ ಪ್ರೈವೇಟ್ ಸೀಟೇ 6.09 ಲ್ಯಾಕ್ ಇದೆ. ಯಾಕಂದ್ರೆ ಇದು ಡೀಮ್ಡ್ ಯೂನಿವರ್ಸಿಟಿ ತಮಗೆ ಬೇಕಾದಂಗೆ ಫೀಸ್ ಸ್ಟ್ರಕ್ಚರ್ನ ಫಿಕ್ಸ್ ಮಾಡ್ಕೋತಾರೆ. ಸೊ 6.09 ಲ್ಯಾಕ್ ಇದೆ, ಗೊತ್ತಿರಲಿ. ಇನ್ನು ಈ 6 ಡೀಮ್ಡ್ ಯೂನಿವರ್ಸಿಟಿ ಏನಿದೆ ಅಲ್ವಾ, ಸೊ ಈ 6 ಡೀಮ್ಡ್ ಯೂನಿವರ್ಸಿಟೀಸ್ಗಳು ನಿಮಗೆ ಕರ್ನಾಟಕದಲ್ಲಿ ಸೀಟ್ಗಳನ್ನ ಕೊಟ್ಟಿರುವಂತದ್ದು. ಸೊ ಇಲ್ಲೂ ಕೂಡ ರಿಪೀಟ್ ಆಗಿದೆ, ಇಲ್ಲೂ ಕೂಡ ರಿಪೀಟ್ ಆಗಿದೆ. ಸೊ ವರಿ ಮಾಡ್ಕೋಬೇಡಿ. ಸೊ ಕಸ್ತೂರ್ಬಾ ನೋಡಿ, KMC ಮಂಗಳೂರು ಏನಿದೆ ಅದು 52 ಸೀಟ್ಗಳನ್ನ ಕೊಟ್ಟಿದೆ ಗೌರ್ಮೆಂಟ್ಗೆ. ಉಳಿದಂತಹ ಎಲ್ಲಾ ಸೀಟುಗಳು 18 ಲಕ್ಷನೇ ಇದಕ್ಕೆ. ಡೀಮ್ಡ್ ಯೂನಿವರ್ಸಿಟಿ ಅಂಡರ್ ಓಪನ್ ಕ್ಯಾಟಗರಿ ಬರ್ತದ್ದು. ಆದ್ರೆ ಕರ್ನಾಟಕದವರಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ 52 ಸೀಟ್ಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ ಫೀಸು 1.54 ಇರ್ತದೆ. ಉಳಿದಂತಹ ಸೀಟುಗಳಿಗೆ 18 ಲಕ್ಷ ಇರ್ತದೆ, ಗೊತ್ತಿರಲಿ. JSS ಮೈಸೂರು 1.54 ಲ್ಯಾಕ್ ಇದೆ, ಓನ್ಲಿ 12 ಸೀಟ್ ಅಷ್ಟೇ ಕೊಟ್ಟಿರೋದು. JNMC ಬೆಳಗಾಂ 1.57 ಲ್ಯಾಕ್ ಇದೆ, ಓನ್ಲಿ 12 ಸೀಟ್ ಮಾತ್ರ ಕೊಟ್ಟಿರೋದು. ಆಕ್ಚುಲಿ ಇಲ್ಲಿ 1.57 ಅಂತ ತೋರಿಸ್ತಾ ಇದ್ರು ಕೂಡ ಟೋಟಲ್ ಆಗಿ ನೀವು ಅಡ್ಮಿಷನ್ಗೆ ಹೋದಾಗ 3.25 ಲ್ಯಾಕ್ ಆಗ್ತದೆ, ಇದು ಗೊತ್ತಿರಲಿ. JNMC ಬೆಳಗಾಂ. ಸೊ ಯಾಕಂದ್ರೆ ಇದು ಮತ್ತೆ ಇದು ಏನಿದೆಯಲ್ಲ, ಎರಡು ಸೇಮ್ ಮ್ಯಾನೇಜ್ಮೆಂಟ್. ಇದು 6.09 ಲ್ಯಾಕ್ ಇದೆ, ಇದು 1.57 KE ಅಲ್ಲಿ ತೋರಿಸ್ತಾರೆ. ಬಟ್ ಎಕ್ಸ್ಟ್ರಾ ಫೀಸ್ ಎಲ್ಲ ಸೇರಿಸ್ಬಿಟ್ಟು 3.25 ಲ್ಯಾಕ್ ತನಕ ಅವ್ರು ತಗೋತಾರೆ. ಇನ್ನು KS ಹೆಗಡೆ ಅವರು 37 ಸೀಟ್ಗಳನ್ನ ಕೊಟ್ಟಿದ್ದಾರೆ 1.57 ಲ್ಯಾಕ್ ಫೀಸ್ಗೆ. NFOI ಅವರು 38 ಸೀಟ್ಗಳನ್ನ ಕೊಟ್ಟಿದ್ದಾರೆ 1.57 ಲ್ಯಾಕಿಗೆ. JJMMC ಆಲ್ರೆಡಿ ಹೇಳಿರೋ ಹಾಗೆ 37 ಸೀಟ್ ಕೊಟ್ಟಿದ್ದಾರೆ 6.09 ಲ್ಯಾಕಿಗೆ. ಇದು ಎಲ್ಲ ಕೆಟಗರಿ ಸೇರಿಸಿ ಹೇಳ್ತಾ ಇದ್ದೀನಿ ನಾನು. ನಾನು ಈ ಒಂದು ವಿಡಿಯೋದಲ್ಲಿ ಅಥವಾ PDF ಅಲ್ಲಿ ಕೆಟಗರಿ ವೈಸ್ ಡಿಸ್ಟ್ರಿಬ್ಯೂಷನ್ ಕೊಟ್ಟಿಲ್ಲ, ಯಾಕಂದ್ರೆ ಅದು ಸೀಟ್ ಮ್ಯಾಟ್ರಿಕ್ಸ್ KE ಅವ್ರ ಕಡೆಯಿಂದ ಬರುತ್ತೆ, ಬಂದ ಮೇಲೆ ನಿಮಗೆ ಗೊತ್ತಾಗ್ತದೆ. ಬಟ್ ನಿಮ್ಮ ಕೆಟಗರಿಯಲ್ಲಿ ಎಷ್ಟೇ ಸೀಟ್ ಇದ್ರೂ ಕೂಡ ನೀವು ಹಾಕಬೇಕಾದ್ರೆ ಕಾಲೇಜಸ್ಗಳನ್ನ ಯಾವಾಗಲೂ ನಮ್ಮ ಕೆಟಗರಿಯಲ್ಲಿ ಸೀಟ್ ಇದೆಯಾ ಅಂತ ಹೇಳೋದನ್ನ ಅಷ್ಟೇ ಹಾಕೋದಲ್ಲ, ಎಲ್ಲಾ ಕಾಲೇಜಸ್ಗಳನ್ನು ಹಾಕಬೇಕು. ಸೊ ಇವಿಷ್ಟು ಡೀಮ್ಡ್ ಕಾಲೇಜಸ್ ವಿಚ್ ಶೇರ್ ಸಮ್ ಸೀಟ್ಸ್ ಟು KE, ಗೊತ್ತಿರಲಿ. ಇದಾದ್ಮೇಲೆ ಪ್ರೈವೇಟ್ ಕಾಲೇಜ್ ಅಂತ ಬಂದಾಗ ಕರ್ನಾಟಕದಲ್ಲಿ 3 ಟೈಪ್ ಡಿವೈಡ್ ಆಗ್ತದೆ. ಒಂದು ನಾನ್ ಮೈನಾರಿಟಿ, ಸ್ಟೇಟ್ ಯೂನಿವರ್ಸಿಟಿ, ಮೈನಾರಿಟಿ ಕಾಲೇಜ್ ಅಂತ ಹೇಳಿ. ಓಕೆ, ಸೊ ಈ ಕೇಸಲ್ಲಿ ನೋಡಬಹುದು ಇಲ್ಲಿ ಸೀಟ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಇರ್ತದೆ ಅಂತಂದ್ರೆ, ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಇರ್ತದೆ. ಪ್ರೈವೇಟ್ ಅಲ್ಲಿ ಅಂದ್ರೆ ಇಲ್ಲಿ ನಾವು 36 ಕಾಲೇಜಸ್ಗಳು ಅಂತ ಕರಿತಾ ಇದೀವಿ, ಆ ಕಾಲೇಜ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಅಂತ ಇರ್ತದೆ, ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಇರ್ತದೆ, ಅದಾದ್ಮೇಲೆ NRI ಮ್ಯಾನೇಜ್ಮೆಂಟ್ ಅಂತ ಇರ್ತದೆ. ಓಕೆ, ಸೊ ಇಲ್ಲಿ GMP ಸೀಟ್ ಅಂತ ಇರ್ತದೆ. ಇದರಲ್ಲಿ ಪ್ರೈವೇಟ್ ಸೀಟ್ ಅಲ್ಲಿ ನಿಮಗೆ GMP ಸೀಟ್ ಇರ್ತದೆ. RC ಅಂತಂದ್ರೆ ಇದು ರೋಮನ್ ಕೆಥಾಲಿಕ್ ಅಂತ ಹೇಳಿ ಓನ್ಲಿ ಸೈಂಟ್ ಜಾನ್ಸ್ ಅಲ್ಲಿ ಮಾತ್ರ ಇರುವಂತದ್ದು, ಗೊತ್ತಿರಲಿ. GMPH ಸೀಟ್ ಅಂತ ಇರ್ತದೆ, GMP ವಿತ್ ಹೈದರಾಬಾದ್ ಕರ್ನಾಟಕ. ಓಪನ್ ಕ್ಯಾಟಗರಿ ಅಂತ ಹೇಳಿ ಇದಕ್ಕೆ ನಾನ್ ಕರ್ನಾಟಕದವರು ಪಾರ್ಟಿಸಿಪೇಟ್ ಮಾಡಬಹುದು, ನಾನ್ ಕರ್ನಾಟಕದವರು. ಮೈನಾರಿಟಿ ಸೀಟ್ ಅಂತ ಇದೆ. ಸೊ ಮೈನಾರಿಟಿ ಅಂತ ಬಂದಾಗ ನಮ್ಮಲ್ಲಿ
ಎರಡು ಮೇನ್ ಮೈನಾರಿಟಿ, ಒಂದು ಲಿಂಗ್ವಿಸ್ಟಿಕ್ ಮೈನಾರಿಟಿ, ಭಾಷಾ ಅಲ್ಪಸಂಖ್ಯಾತ ಅಂತ ಕರಿತೀವಿ. ರಿಲಿಜಿಯಸ್ ಮೈನಾರಿಟಿ ಅಂದ್ರೆ ಗೊತ್ತಿರಲಿ, ಸೊ ಇದು ಧರ್ಮ ಅಲ್ಪಸಂಖ್ಯಾತ ಅಂತ ಹೇಳಿ. ಸೊ ಇದರಲ್ಲಿ ತಮಿಳ್ ಇದೆ, ತೆಲುಗು ಇದೆ, ತುಳು ಇದೆ, ಕೊಡವ ಇದೆ. ಬಟ್ ಕೊಡವ ನಿಮಗೆ ಸೊ ಒಂದೇ ಒಂದು ಡೆಂಟಲ್ ಕಾಲೇಜ್ ಕೂರ್ಗಲ್ಲಿರುವಂಥದ್ದು, ಅದು ಮಾತ್ರ ಬರ್ತದ. ಅದು ಬಿಟ್ಟರೆ ನಿಮಗೆ ಹೆಲ್ಪ್ ಆಗೋದು ಓನ್ಲಿ ದೀಸ್ ತ್ರೀ. ಇನ್ನು ಕ್ರಿಶ್ಚಿಯನ್ ಮೈನಾರಿಟಿ, ಮುಸ್ಲಿಂ ಮೈನಾರಿಟಿ ಇದೆ. ಸೊ ಇದು ಒಂದು ಪಾಯಿಂಟ್ ಗೊತ್ತಿರಲಿ, ಇದು ಆಲ್ರೆಡಿ ನಿಮಗೆ ಯಾವ ಮೈನಾರಿಟಿ ಬರ್ತದ ಅಂತ ಗೊತ್ತಿದ್ದು ಅದನ್ನ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಹಾಕ್ಬಿಟ್ಟಿದ್ದೀರಿ. ಆಲ್ರೆಡಿ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ, ಅದು KCET ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಮೆನ್ಷನ್ ಕೂಡ ಆಗಿದೆ. ಇನ್ನು ಮೇಲೆ ನೀವು ಇದನ್ನ ಕ್ಲೇಮ್ ಮಾಡೋದಕ್ಕೆ ಬರೋದಿಲ್ಲ, ಅದಕ್ಕಾಗಿ ಚಿಂತೆ ಮಾಡಬೇಡಿ. ಫೈನ್. ಲಿಂಗ್ವಿಸ್ಟಿಕ್ ಅಂತ ಬಂದಾಗ ತುಳು ಮೈನಾರಿಟಿ ಮೊದಲನೇದಾಗಿ ಗೊತ್ತಿರಲಿ, ಇವೇನ್ ಕಾಲೇಜಸ್ ಇದೆಯಲ್ಲ ಇವು ನಿಮ್ಗೆ ಹೆಲ್ಪ್ ಆಗೋದು ಓನ್ಲಿ ಫಾರ್ 12 lakh ಸೀಟಿಗೆ ಮಾತ್ರ. 12 lakhಗೆ ಮಾತ್ರ. ಇದು ಗೌರ್ಮೆಂಟ್ ಕ್ಯಾಟಗರಿಯಲ್ಲಿ ಈ ಕೋಟಾ ಇರೋದಿಲ್ಲ. ಈ ಕೋಟಾ ಇರೋದು 12 ಲಕ್ಷಕ್ಕೆ ಮಾತ್ರ. ಸೊ ತುಳು ಮೈನಾರಿಟಿಯಲ್ಲಿ ನೋಡಿ, ಲಿಂಗ್ವಿಸ್ಟಿಕ್ ತುಳು ಮೈನಾರಿಟಿಯಲ್ಲಿ ಎಜೆ ಇದೆ, ಶ್ರೀನಿವಾಸ ಇದೆ. ಓಕೆ, ಇವೆರಡು ಕಾಲೇಜು. ಸೊ ಬಟ್ ಇಲ್ಲಿ ಒಂದು ಸ್ಮಾಲ್ ಮಿಸ್ಟೇಕ್ ಆಗಿದೆ ನನ್ನ ಕಡೆಯಿಂದ. ಓಕೆ, ಸೊ ಇದು ಆಕ್ಚುಲಿ ಲಾಸ್ಟ್ ಇಯರ್ ಇತ್ತು ಅದು ಶ್ರೀನಿವಾಸ ಅನ್ನೋದು, ಬಟ್ ಈಗ ಶ್ರೀನಿವಾಸ ಕಾಲೇಜು ಇಲ್ಲ, ಎಜೆ ಕಾಲೇಜು ಮಾತ್ರ ಇರುವಂತದ್ದು. ಶ್ರೀನಿವಾಸ ಏನಾಗಿದೆ ಅಂದ್ರೆ ಲಾಸ್ಟ್ ಇಯರ್ ಇಂದ ಅದು ಅವರು ತಮ್ಮ ಒಂದು ಯೂನಿವರ್ಸಿಟಿ ಮಾಡ್ಕೊಂಡ್ಬಿಟ್ರು, ಪ್ರೈವೇಟ್ ಯೂನಿವರ್ಸಿಟಿ. ಸೊ ಅದಕ್ಕಾಗಿ ನಿಮಗೆ ಇದರಲ್ಲಿ ಬರೋದಿಲ್ಲ. ಓಕೆ, ಇದರಲ್ಲಿ ಬರೋದಿಲ್ಲ. ಎಜೆ ಕಾಲೇಜ್ ಮಾತ್ರ ಇರುವಂತದ್ದು, ಗೊತ್ತಿರಲಿ. ಇನ್ನು ತಮಿಳಲ್ಲಿ ಎರಡಿದೆ, ಒಂದು MVJ ಇದೆ, ಒಂದು ಚಾಮುಂಡೇಶ್ವರಿ ಇದೆ. ಚನ್ನಪಟ್ಟಣ ರಾಮನಗರದಲ್ಲಿ ಇರುವಂತದ್ದು, ಬೆಂಗಳೂರಲ್ಲಿ ಇರುವಂತದ್ದು MVJ. ಲಿಂಗ್ವಿಸ್ಟಿಕ್ ತೆಲುಗು ಮೈನಾರಿಟಿಯಲ್ಲಿ 5 ಕಾಲೇಜ್ ಇದೆ. ಸೊ ಆದ್ರೆ ಓನ್ಲಿ ವಿದೌಟ್ ಹೈದರಾಬಾದ್ ಕರ್ನಾಟಕ ಇದ್ದವರಿಗೆ 4 ಕಾಲೇಜ್ ಮಾತ್ರ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಆಕಾಶು, ಆಕ್ಸ್ಫೋರ್ಡ್, ಸುಬ್ಬಯ್ಯ ಮತ್ತೆ ವೈದೇಹಿ, ತೆಲುಗು ಮೈನಾರಿಟಿ. ಅದೇ ನಿಮಗೆ ತೆಲುಗು ಮೈನಾರಿಟಿ ವಿತ್ ಹೈದರಾಬಾದ್ ಕರ್ನಾಟಕ ಕೋಟಾನು ಇದ್ರೆ ಮಾತ್ರ ನಿಮಗೆ ನವೋದಯದಲ್ಲಿ ಅಡ್ಮಿಷನ್ ಟ್ರೈ ಮಾಡಬಹುದು. ರಿಲಿಜಿಯಸ್ ಕ್ರಿಶ್ಚಿಯನ್ ಅಂತ ಬಂದಾಗ ಒಂದೇ ಒಂದು ಕಾಲೇಜ್ ಇರೋದು ಫಾದರ್ ಮುಲ್ಲರು. ರಿಲಿಜಿಯಸ್ ಮೈನಾರಿಟಿ ಅಂತ ಬಂದಾಗ 2 ಕಾಲೇಜ್ ಇದೆ, ಅಲ್ ಅಮೀನು ಮತ್ತೆ ಕನಚೂರು. ಇದಕ್ಕೆ ಫಾರೂಕ್ ಕಾಲೇಜ್ ಒಂದು ಆಡ್ ಆಗಬಹುದು ಈ ವರ್ಷ, ನೋಡೋಣಂತೆ. ಲಾಸ್ಟ್ ಇಯರ್ ಹೊಸದಾಗಿ ಸ್ಟಾರ್ಟ್ ಆಗಿತ್ತು, 100 ಸೀಟ್ ಅಷ್ಟೇ ಕೊಟ್ಟಿದ್ದು, ಅದರಲ್ಲಿ ಲಿಂಗ್ವಿಸ್ಟಿಕ್ ರಿಲಿಜಿಯಸ್ ಮೈನಾರಿಟಿಯನ್ನು ಕೊಟ್ಟಿಲ್ಲ ಅವರು. ಸೊ ಈ ವರ್ಷ ಏನಾದ್ರು ಕೊಟ್ಟರೆ ನಾ ಹೇಳ್ತೀನಿ. ಸೊ ಅಲ್ ಅಮೀನ್, ಸದ್ಯದ ಮಟ್ಟಿಗೆ ಅಲ್ ಅಮೀನ್ ಇದೆ, ಕನಚೂರ್ ಇದೆ. ರಿಲಿಜಿಯಸ್ ಮುಸ್ಲಿಂ ಮೈನಾರಿಟಿ ವಿತ್ ಹೈದರಾಬಾದ್ ಕರ್ನಾಟಕದಲ್ಲಿ ಖಾಜಾ ಬಂದೆ ನವಾಜ್ ಇದೆ. ಇದು ಕೂಡ ಅಷ್ಟೇ, ನಿಮಗೆ ವಿತ್ ಹೈದರಾಬಾದ್ ಕರ್ನಾಟಕ ಇದ್ರೆ ಮಾತ್ರ ಬರುವಂತದ್ದು ರಿಲಿಜಿಯಸ್ ಮೈನಾರಿಟಿ ಖಾಜಾ ಬಂದೆ ನವಾಜ್. ಫೈನ್. ಇದಾದ್ಮೇಲೆ ಕರ್ನಾಟಕದಲ್ಲಿ 12 ಡೀಮ್ಡ್ ಯೂನಿವರ್ಸಿಟಿಗಳಿವೆ. ಗೊತ್ತಿರಲಿ, ಇವು 12 ಡೀಮ್ಡ್ ಯೂನಿವರ್ಸಿಟಿಗಳ ಫೀಸ್ ಸ್ಟ್ರಕ್ಚರ್ ನಾ ಇಲ್ಲೇನು ಮೆನ್ಷನ್ ಮಾಡಿದ್ದೀನಿ, ಇದು ಓಪನ್ ಕ್ಯಾಟಗರಿ ಫೀಸ್ ಸ್ಟ್ರಕ್ಚರ್. ಅಂದ್ರೆ ಇದು ನಿಮಗೆ ಪಾರ್ಟಿಸಿಪೇಟ್ ಮಾಡೋದು MCC ಆಲ್ ಇಂಡಿಯಾ ಕೋಟಾದಲ್ಲಿ ಮಾತ್ರ ಬರುವಂತದ್ದು. ಇದರಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ಇಲ್ಲೇನು ಕಲರ್ ಮಾಡಿದ್ದೀನಲ್ವಾ, KMC ಮಂಗಳೂರು, JSS, KS ಹೆಗಡೆ, ಜವಾಹರ್ಲಾಲ್ ನೆಹರು, JNMC ಬೆಂಗಳೂರು, ಬೆಳಗಾವಿ, JJMMC ಹುಬ್ಳಿ, ಎನಿಪೋಯ ಮಂಗಳೂರು. ಇವು 6 ಕಾಲೇಜಸ್ಗಳು KEAಗೆ ಸ್ವಲ್ಪ ಸೀಟ್ಗಳನ್ನು ಕೊಟ್ಟಿದೆ. ಓಕೆ, KEAಗೆ ಸ್ವಲ್ಪ ಸೀಟ್ಗಳನ್ನು ಕೊಟ್ಟಿದೆ. ಸೊ ಆ ಸೀಟುಗಳ ಒಂದು ಫೀ ಸ್ಟ್ರಕ್ಚರ್ ನಾನು ಇಲ್ಲಿ ಆಲ್ರೆಡಿ ತೋರಿಸಿದ್ದೀನಿ. ನಮಗೆ ನೋಡಿ, ಇಲ್ಲಿ 52 ಸೀಟ್ಸ್ ಫ್ರಮ್ ಮಂಗಳೂರು, 12 ಫ್ರಮ್ JSS ಮೈಸೂರು, 12 ಫ್ರಮ್ JNMC, 37 ಫ್ರಮ್ KS ಹೆಗಡೆ, 38 ಫ್ರಮ್ ಎನಪೋಯ, 37 ಫ್ರಮ್ JJMMC. ನೋಡಿ, ಸೊ ಇದಿಷ್ಟು ಫೀ ಸ್ಟ್ರಕ್ಚರ್ ಈ ಸೀಟುಗಳಿಗೆ ಮಾತ್ರ ಇರೋದು. ಇದು ಕರ್ನಾಟಕ KEA ಕೋಟದಲ್ಲಿ ಬರ್ತದೆ. ಬಟ್ ಇಲ್ಲಿ ಏನ್ ನಾನು ತೋರಿಸ್ತಾ ಇದ್ದೀನಲ್ವಾ, ಸೊ ಇಲ್ಲಿ ತೋರಿಸ್ತಾ ಇರುವಂತಹ ಫೀ ಸ್ಟ್ರಕ್ಚರ್ ಇರುವಂತಹ ಕಾಲೇಜಸ್ಗಳು ನಿಮಗೆ ಬರುವಂತದ್ದು ಓಪನ್ ಕ್ಯಾಟಗರಿ ಅಂತ ಹೇಳಿ MCC ಅಲ್ಲಿ ಮಾತ್ರ. ಒಂದ್ಸಲ ಫೀ ಸ್ಟ್ರಕ್ಚರ್ ನೋಡ್ಕೊಂಡ್ಬಿಡಿ. KMC ಅಲ್ಲಿ ನಿಮಗೆ ಸೀಟ್ ಸಿಕ್ಕರೆ 17,80,000, KMC ಮಂಗಳೂರಲ್ಲಿ 17,80,000, JSS ಮೈಸೂರು 21.95 lakh, KS ಹೆಗಡೆ ಮಂಗಳೂರು 17.78. ಸೊ JNMC ಬೆಳಗಾವಿ 19.20, JJMMC ಹುಬ್ಳಿ ಕೂಡ 19.2, ಎನಪೋಯ 23 lakh ಇರುವಂತದ್ದು. ಸೊ ಇವೆಲ್ಲ ಹಾಸ್ಟೆಲ್ ಫೀಸ್ ಎಕ್ಸ್ಟ್ರಾ ಬರ್ತದ, ಇದು ಕಾಲೇಜ್ ಫೀಸ್ ಅಷ್ಟೇ ಅನ್ನೋದು ಗೊತ್ತಿರಲಿ. ಬಟ್ ಎನಪೋಯ ಮಾತ್ರ ಇದು ಒಂದು ಸ್ಪೆಷಲ್ ಕಾಲೇಜ್, ಇದು ಹಾಸ್ಟೆಲ್ ಇನ್ಕ್ಲೂಡಿಂಗ್ ಇದು ಬರುವಂತದ್ದು, ಗೊತ್ತಿರಲಿ, ಇನ್ಕ್ಲೂಡಿಂಗ್ ಬರುವಂತದ್ದು. ಇದು ನಾನು ಏನೇ ಈಗ ಹೇಳ್ತಾ ಇದ್ರು, ಇದು ಹಿಂದಿನ ವರ್ಷದ ಒಂದು ಮ್ಯಾಟರ್ ಅನ್ನ ತಲೆಯಲ್ಲಿ ಇಟ್ಕೊಂಡು ಹೇಳ್ತಾ ಇರೋದು. ಈ ವರ್ಷ ಏನ್ ಡಿಫ್ರೆನ್ಸ್ ಆಗ್ತದೆ ಅನ್ನೋದು ಮುಂದೆ ಬಂದ ಮೇಲೆ ನಾನು ಹೇಳ್ತೀನಿ. ಇನ್ನು BLD ಬಿಜಾಪುರ ನೋಡಿ 19 ಲಕ್ಷ ಇದೆ, SDU ಕೋಲಾರ 19.40 ಇದೆ. ಸೊ ಸಿದ್ಧಾರ್ಥ ತುಮಕೂರು 18.8 ಇದೆ, ಸಿದ್ಧಾರ್ಥ T ಬೇಗೂರು 19.3 ಇದೆ, ರಾಜರಾಜೇಶ್ವರಿ 24.5 ಇದೆ. ಸೊ ಗೊತ್ತಿರಲಿ. ಸೊ ಇವಿಷ್ಟರಲ್ಲಿ ಇವೆಲ್ಲ ಕಾಲೇಜಸ್ಗಳು ಫೀ ಸ್ಟ್ರಕ್ಚರ್ ಇಷ್ಟೆಲ್ಲ ಇರೋದಕ್ಕೆ ನೀವೇನಾದ್ರೂ ಹೈಯರ್ ಫೀಸ್ಗೆ ಟ್ರೈ ಮಾಡ್ತೀರಿ ಅಂತ ಅಂದ್ರೂ ಕೂಡ ಮೊದಲು 12 lakh ಟ್ರೈ ಮಾಡಿ. 12 lakh ಅಲ್ಲಿ ಸೀಟ್ ಸಿಗ್ತಾ ಇಲ್ವಾ, ಆವಾಗ ನೀವು ಈ ಕಾಲೇಜಸ್ಗೆ ಹೋಗೋದು ಬೆಟರ್. ಯಾಕಂತಂದ್ರೆ ಸೊ ಈ ಕಾಲೇಜ್ ಹೈಯರ್ ಫೀಸ್ ಸ್ಟ್ರಕ್ಚರ್ ಇರೋದಕ್ಕೆ ಮೊದಲು 12 lakh ಟ್ರೈ ಮಾಡಿಬಿಟ್ಟು ಈ ಕಾಲೇಜಸ್ಗಳನ್ನ ಟ್ರೈ ಮಾಡ್ಬೋದು. ಇನ್ನು ನಮ್ಮ ಕರ್ನಾಟಕದಲ್ಲಿ ಪ್ರೈವೇಟ್ ಅಂತ ನಾವೇನ್ ಕರಿತೀವಿ, GMP ಕ್ಯಾಟಗರಿ ಅಂತ ಕರಿತೀವಿ. ಇದು GMP ಕ್ಯಾಟಗರಿ ಅಂತ ನಾವೇನ್ ಹೇಳ್ತೀವಿ. ಸೊ ಈ GMP ಕ್ಯಾಟಗರಿ ಏನಿದೆ ಇದರ ಫೀ ಸ್ಟ್ರಕ್ಚರ್ ನೋಡ್ಬೋಣಂತೆ. ಸೊ ಇಲ್ಲಿ GMP ಅಲ್ಲಿ 2 ಬರ್ತದೆ, ಒಂದು 12 ಲಕ್ಷದ್ದೊಂದು, ಮತ್ತೊಂದು ಹೈಯರ್ ಫೀಸ್ ಪ್ರೈವೇಟ್ ಯೂನಿವರ್ಸಿಟಿ, ಅದನ್ನು ಕೂಡ ಹೇಳ್ತೀನಿ. ಸೊ ಸೈಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಏನಿದೆ ಅದು 8,11,000. ಸೊ ಇದರಲ್ಲಿ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ನೀವು ಹೇಳ್ಬೋದು, ಸರ್ ಇಲ್ಲ ಸರ್ ನಾನು 1.5 lakh ಎಲ್ಲಾ ಕಾಲೇಜ್ ಟ್ರೈ ಮಾಡ್ತೀನಿ, ಅದಾದ್ಮೇಲೆ ನಾನು 6.09 lakh JJMMC ಟ್ರೈ ಮಾಡ್ತೀನಿ, ಅದಾದ್ಮೇಲೆ ಸೆಂಟ್ ಜಾನ್ಸ್ ಹಾಕೋತೀನಿ, ಸೆಂಟ್ ಜಾನ್ಸ್ ಸಿಗ್ಬೋದು ಹಾಗಾದ್ರೆ.
ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಸೆಂಟ್ ಜಾನ್ಸ್ ಸಿಗೋದಿಲ್ಲ. ಯಾಕಂದ್ರೆ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಏನಿದೆ ಅಲ್ವಾ, ಜನರಲಿ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಏನಿದೆ, ಸೊ ಇದು ನಿಮಗೆ ಲೆಸ್ ದ್ಯಾನ್ 15,000 ರ್ಯಾಂಕ್ ಅಲ್ಲೇ ಹೋಗ್ಬಿಡ್ತದ, ಗೊತ್ತಿರ್ಲಿ. ಇಲ್ಲಿ ಇರೋದು ಓನ್ಲಿ 10 ಸೀಟುಗಳು ಮಾತ್ರ. ಸೊ 10 ಸೀಟುಗಳು ಮಾತ್ರ ಇರುವಂತದ್ದು. ಸೊ ಇದು 15,000ಕ್ಕೆ ಹೋಗ್ತದೆ. ನೀವು ಹೇಳ್ಬೋದು, ಇಲ್ಲ ಸರ್ ನೀವು 15,000ಕ್ಕೆ ಗೌರ್ಮೆಂಟ್ ಕಾಲೇಜ್ ಸಿಗ್ತದೆ ಕರ್ನಾಟಕದಲ್ಲಿ, ಅಂಥವ್ರು 1,65,000 ಫೀಸ್ ಕಾಲೇಜ್ ಬಿಟ್ಟು 8 ಲಕ್ಷಕ್ಕೆ ಯಾಕೆ ಹೋಗ್ತಾರೆ ಅಂತ ಕೇಳ್ಬೋದು ನೀವು. ಗೊತ್ತಿರ್ಲಿ. ಸೊ ಇವರು ಬೆಂಗಳೂರಲ್ಲೇ ಇರ್ತಾರೆ ಫಾರ್ ಎಕ್ಸಾಂಪಲ್, ಅವರಿಗೆ 7 ಲಕ್ಷ 8 ಲಕ್ಷ ಏನೂ ಲೆಕ್ಕಕ್ಕೆ ಇಲ್ಲ. ಗೌರ್ಮೆಂಟ್ ಕಾಲೇಜು ಬೆಂಗಳೂರಿಂದ ಹೊರಗಡೆ ಸಿಕ್ಕರೂ ಮಕ್ಕಳನ್ನ ಕಳಿಸೋದಿಲ್ಲ, ನಾನು 8 ಲಕ್ಷ ಕೊಟ್ಟರೂ ಅಡ್ಡಿ ಇಲ್ಲ, ಸೊ ಸೆಂಟ್ ಜಾನ್ಸ್ಗೆ ಕಳಿಸ್ತೀನಿ ಅಂತ ಏನು ಡಿಸೈಡ್ ಮಾಡಿರ್ತಾರೆ ಅವರು, 15,000 ರ್ಯಾಂಕಿನ ಒಳಗಡೆ ಇದ್ರು ಸಿಕ್ಬಿಡ್ತದೆ ಸೀಟು. ಒಂದೊಮ್ಮೆ 20,000 ಇದ್ರು ನಿಮಗೆ ಸೆಂಟ್ ಜಾನ್ಸ್ ಸಿಗೋದಿಲ್ಲ, ಗೊತ್ತಿರಲಿ. ಅಂದ್ರೆ ಅಷ್ಟು ಬೇಗ ಹೋಗ್ಬಿಡ್ತದೆ, ಈ ಸೀಟ್ಸ್ ಎಲ್ಲ ಖಾಲಿ ಆಗಿಬಿಡ್ತದೆ. ಸೊ ಅದಕ್ಕಾಗಿ ನಾನು ಗೌರ್ಮೆಂಟ್ ಇನ್ ಪ್ರೈವೇಟ್ ಎಲ್ಲ ಚೆಕ್ ಮಾಡ್ತೀನಿ, ಅದಿಲ್ಲ ಅಂದ್ರೆ 6.9 ಲ್ಯಾಕ್ 6.09 ಲ್ಯಾಕ್ JJMMC ಹಾಕೋತೀನಿ, ಅದಾದ್ಮೇಲೆ ನಾನು ಸೆಂಟ್ ಜಾನ್ಸ್ ಹಾಕೋತೀನಿ ಅಂದ್ರೆ ಹಾಕೋಬಹುದು, ಮೀನಿಂಗ್ ಇಲ್ಲ ಅದಕ್ಕೆ. ಯಾಕಂದ್ರೆ ಸೆಂಟ್ ಜಾನ್ಸ್ ಅನ್ನೋದು ನಿಮಗೆ 15ರಿಂದ 16,000 ರ್ಯಾಂಕ್ ಒಳಗೇನೆ ಅಲಾಟ್ ಆಗುವಂತ ಕಾಲೇಜು. ಇನ್ನು ನೆಕ್ಸ್ಟ್ ಕೆಂಪೇಗೌಡ ನೋಡಿ 12 ಲಕ್ಷ ಇದೆ. ಸೊ ವೈದೇಹಿ ಏನಿದೆ ಇದು 12 ಲಕ್ಷ. JJM ದಾವಣಗೆರೆ 12 ಲಕ್ಷ. ಫಾದರ್ ಮುಲ್ಲರು, BGS, AJ, ಶಾಮನೂರು ಶಿವಶಂಕರಪ್ಪ. ಸೊ ಅದಾದ್ಮೇಲೆ ಡಾಕ್ಟರ್ BR ಅಂಬೇಡ್ಕರ್, ಸೊ ಮಹಾದೇವಪ್ಪ ರಾಂಪುರ, MRMC ಕಲಬುರಗಿ, MVJ, SNMC ಸುಬ್ಬಯ್ಯ, ಸಿದ್ಧಗಂಗಾ, ಚಾಮುಂಡೇಶ್ವರಿ, ನವೋದಯ, ಬಸವೇಶ್ವರ ಚಿತ್ರದುರ್ಗ, ಈಸ್ಟ್ ಪಾಯಿಂಟ್, ಆಕ್ಸ್ಫೋರ್ಡ್, ಆಕಾಶ್, KV ಗೌಡ, ಶ್ರೀದೇವಿ, SR ಪಾಟೀಲ್, ಅಲ್ಲಮೀನು, ಕನಚೂರು, ಫಾರೂಕ್ ಅಕಾಡೆಮಿ. ಸೊ ಇವಷ್ಟೂ ಕೂಡ ರಿಮೆಂಬರ್ 12 ಲಕ್ಷದ ಫೀ ಸ್ಟ್ರಕ್ಚರ್ ಇರೋದೇ ಕಾಲೇಜು. ಇದರಲ್ಲಿ ಒಂದು ಪಾಯಿಂಟ್ ಈ ವರ್ಷ ಆಲ್ರೆಡಿ ನಾನು ಮೊನ್ನೆನೂ ಕೂಡ ಹೇಳಿದ್ದೆ. ಸೊ ಈ ವರ್ಷ ಒಂದು ಪಾಸಿಬಿಲಿಟಿ ಏನಿದೆ, ಇದು ಪ್ರೈವೇಟ್ ಯೂನಿವರ್ಸಿಟಿ ಆಗಿದೆ, ಆಲ್ರೆಡಿ ಆಗಿದೆ, ಪ್ರೈವೇಟ್ ಯೂನಿವರ್ಸಿಟಿ ಆಗಿದೆ. ಸೊ ದಟ್ ಫೀ ಸ್ಟ್ರಕ್ಚರ್ 12 ಲಕ್ಷದಿಂದ 22 ಲಕ್ಷ ಆದರೆ ಯಾವುದೇ ಆಶ್ಚರ್ಯ ಇಲ್ಲ. ಅಂದ್ರೆ 12 ಲಕ್ಷದಲ್ಲಿ ಒಂದು ಕಾಲೇಜ್ ನಮಗೆ ಕಡಿಮೆ ಆಗೋ ಚಾನ್ಸ್ ಇದೆ. ಬಟ್ ಅದೇ ಈಗ ಹೊಸದಾಗಿ ಏನು ಕಾಲೇಜ್ ಆಗ್ತಾ ಇದೆ, ಈಗ ಆಳ್ವಾಸ್ ಇರ್ಬೋದು ಅಥವಾ ಬೆಂಗಳೂರಲ್ಲಿ ಒಂದು ಯಾವುದೋ ಒಂದು ಸಂಘದವ್ರದ್ದು, ಒಕ್ಕಲಿಗ ಸಂಘದವ್ರದ್ದು ಯಾವುದೋ ಒಂದು ಆಗ್ತಾ ಇದೆ. ಸೊ ಹಾಗೇನಾದ್ರೂ ಬಂತು ಅಂತ ಅಂದ್ರೆ ಅದು 12 ಲಕ್ಷಕ್ಕೆ ಆ್ಯಡ್ ಆಗ್ತದೆ. ಬಟ್ 12 ಲಕ್ಷದಲ್ಲಿರೋ ಬಸವೇಶ್ವರ ನನಗೆ ಯಾಕೋ ಡೌಟ್ ಇದೆ, ಈ ವರ್ಷ ಇದು 22 ಲಕ್ಷ ಆಗೋ ಚಾನ್ಸ್ ಇದೆ. ವೇಟ್ ಮಾಡೋಣಂತೆ. ಅದಾದ್ಮೇಲೆ ಸೊ ಉಳಿದೆಲ್ಲ ಕಾಲೇಜ್ಗಳು 12 ಲಕ್ಷ. ಇನ್ನು ಹೈಯರ್ ಫೀಸ್ ಅಂತ ಬಂದಾಗ, ಪ್ರೈವೇಟ್ ಯೂನಿವರ್ಸಿಟೀಸ್ ಅಂತ ಬಂದಾಗ ಯಾವ್ಯಾವ ಕಾಲೇಜಸ್ ಇದೆ ಹಾಗಾದ್ರೆ ನೋಡಿ, ಫೀ ಸ್ಟ್ರಕ್ಚರ್ ನೋಡ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. MS ರಾಮಯ್ಯ ಬೆಂಗಳೂರಲ್ಲಿ ಫೀ ಸ್ಟ್ರಕ್ಚರ್ 25,15,000 ಇದೆ. SDM 20,15,000 ಇದೆ, 20.15 ಆಗ್ಬೇಕಿದು. ಸೊ 20,15,000 ಇದೆ. ಇನ್ನು ಡಾಕ್ಟರ್ ಚಂದ್ರಮ್ಮ ದಯಾನಂದ ಸಾಗರ 22,15,000 ಇದೆ. ಆದಿಚುಂಚನಗಿರಿ 22,15,000. PS ಯೂನಿವರ್ಸಿಟಿ 22,15,000 ಇದೆ. ಸಪ್ತಗಿರಿ 22,41,000. BGS 22,15,000. ಶ್ರೀನಿವಾಸ 22,25,000. ಸೊ ಶ್ರೀನಿವಾಸ ಮಂಗಳೂರು ಲಾಸ್ಟ್ ಇಯರ್ ಆಕ್ಚುಲಿ ಇದು 12 ಲಕ್ಷದಲ್ಲಿ ಇತ್ತು, ಅದಕ್ಕೂ ಲಾಸ್ಟ್ ಇಯರ್. ಸೊ ಲಾಸ್ಟ್ ಇಯರ್ ಏನಾಯ್ತು ಅಂದ್ರೆ ಇದು 12 ಲಕ್ಷದಿಂದ 22 ಲಕ್ಷಕ್ಕೆ ಜಂಪ್ ಆಯ್ತು. ಇದೇ ರೀತಿ ನಿಮಗೆ ಈ ವರ್ಷ ಬಸವೇಶ್ವರ ಕೂಡ ಆಗಬಹುದು ಅಂತ ಅನಿಸ್ತಾ ಇದೆ. ಇನ್ನು ಕಾಜಾ ಬಂದೆ ನವಾಜ್ 16,03,000 ಇದೆ. ಸೊ ಮುಸ್ಲಿಂ ಮಿನಾರಿಟಿ ಕಾಲೇಜ್ ಇದು. ಮಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಏನಿದೆ ಅದು 22 ಲಕ್ಷ ಇದೆ. ಬಟ್ 22 ಲಕ್ಷ ಕೊಟ್ಟೂ ಕೂಡ ಇದ್ರ ಬಗ್ಗೆ ಒಂದು ಪಾಯಿಂಟ್ ಗೊತ್ತಿರಲಿ, ಇಲ್ಲಿ 5 years ಸರ್ವಿಸ್ ಕಂಪಲ್ಸರಿ, 5 years ಸರ್ವಿಸ್ ಕಂಪಲ್ಸರಿ ಇರುವಂತದ್ದು. ಸೊ ಬೇರೆ ಎಲ್ಲಾ ಕಡೆ 1 year ಕಂಪಲ್ಸರಿ ರೂರಲ್ ಸರ್ವಿಸ್ ಇದೆ, ಬಟ್ ಇಲ್ಲಿ ಹಾಗಲ್ಲ, 5 ವರ್ಷ ಕಂಪಲ್ಸರಿ ಸರ್ವಿಸ್. ಅದು ನೀವು ಗೌರ್ಮೆಂಟ್ ಕ್ಯಾಟಗರಿ ನಾನು ತೋರಿಸಿದಿನ ಇಲ್ಲಿ. ಸೊ ಗೌರ್ಮೆಂಟ್ ಕ್ಯಾಟಗರಿಯಲ್ಲಿ ಫೀ ಸ್ಟ್ರಕ್ಚರ್ ಎಷ್ಟಿದೆ ನೋಡಿ, ಬರೀ 750 ರೂಪಾಯಿ ಇದೆ. 750 ರೂಪಾಯಿ ಕೊಟ್ಟರು 5 years ಬಾಂಡ್ ಕಂಡೀಷನ್ಸ್ ಅಪ್ಲೈ. 22 ಲಕ್ಷ ನೀವು ಪ್ರೈವೇಟ್ ಕೊಟ್ಟರು ಕೂಡ, ಸೊ ಇದು ಕೂಡ ನಿಮಗೆ 5 years ಸರ್ವಿಸ್ ಅನ್ನ ಕೊಡ್ಲೇಬೇಕು ನೀವು. 5 years ಸರ್ವಿಸ್ ನೀವಲ್ಲಿ ಮಾಡಲೇಬೇಕು ಅನ್ನೋದು ಗೊತ್ತಿರಲಿ. ಸೊ ಇದಿಷ್ಟು 22 ಲ್ಯಾಕ್ ಮತ್ತೆ ಫೀ ಸ್ಟ್ರಕ್ಚರ್ ಕೂಡ ನೋಡ್ಕೊಳ್ಳಿ. ಸೊ ಇವಷ್ಟು ಕಾಲೇಜಸ್ಗಳನ್ನ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಸೊ ಇದು ಬಹಳ ಇಂಪಾರ್ಟೆಂಟು ನಿಮಗೆ. ಸೊ ಫೀ ಸ್ಟ್ರಕ್ಚರ್ ಬಗ್ಗೆನೂ ಕೂಡ ಗೊತ್ತಿರಲಿ. ಈ ಫೀ ಸ್ಟ್ರಕ್ಚರು ಆಲ್ರೆಡಿ ಹೇಳಿರೋ ಹಾಗೆ ಈ ವರ್ಷ ಚೇಂಜ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಓಕೆ, ಬಟ್ SDM ಮಾತ್ರ ಒಂದು ಪಾಯಿಂಟ್ ಗೊತ್ತಿರಲಿ, ಲಾಸ್ಟ್ ಇಯರೇ ಬಹಳ ಟ್ರೈ ಮಾಡಿದ್ರು ಅವ್ರು 22 ಲಕ್ಷ ಮಾಡ್ಕೊಳ್ಳೋದಕ್ಕೆ, ಗೌರ್ಮೆಂಟ್ ಕಡೆಯಿಂದ ಯಾವುದೇ ಪರ್ಮಿಷನ್ ಸಿಗಲೇ ಇಲ್ಲ. ಈ ವರ್ಷ ಬೇರೆ ಯಾವುದು ಜಾಸ್ತಿ ಆಗದೆ ಇದ್ರು ಕೂಡ ಇದೇನಾದ್ರೂ ಜಾಸ್ತಿಯಾಗಿ 22 ಲಕ್ಷ ಆಗುತ್ತಾ, ಕಾದು ನೋಡ್ಬೇಕು ನಾವು, ಅದನ್ನ ಕಾದು ನೋಡೋಣ ಅಂತ ಏನಾಗ್ತದೆ ಅಂತೇಳಿ. ಬಟ್ ಸದ್ಯದ ಮಟ್ಟಿಗೆ ನಿಮ್ಮ ಫೀ ಸ್ಟ್ರಕ್ಚರು ಇಷ್ಟು ಇರುವಂಥದ್ದು, ಸದ್ಯದ ಮಟ್ಟಿಗೆ ಮಾತ್ರ ಈ ಫೀ ಸ್ಟ್ರಕ್ಚರ್ ಇರುವಂಥದ್ದು ಅನ್ನೋದು ಗೊತ್ತಿರಲಿ. ಈ ಫೀ ಸ್ಟ್ರಕ್ಚರ್ ಸದ್ಯದ ಮಟ್ಟಿಗೆ ಇರುವಂಥದ್ದು, ಇದು ಹೈಯರ್ ಫೀ ಸ್ಟ್ರಕ್ಚರ್ ಗೊತ್ತಿರಲಿ. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡೋಣಂತೆ. ಸೊ ನೆಕ್ಸ್ಟ್ ನಾನು ಡೆಂಟಲ್ ಕಾಲೇಜ್ ಬಗ್ಗೆ ಹೇಳ್ತೀನಿ. ಇವಿಷ್ಟು ಮೆಡಿಕಲ್ ಕಾಲೇಜಸ್ಗಳು. ಓಕೆ, ಡೆಂಟಲ್ ಕಾಲೇಜಸ್ ಅಂತ ಬಂದಾಗ ಕರ್ನಾಟಕದಲ್ಲಿ 44 ಡೆಂಟಲ್ ಕಾಲೇಜಸ್ ಇವೆ. ಆದ್ರೆ ಅದರಲ್ಲಿ 3 ಪ್ಯೂರ್ ಗೌರ್ಮೆಂಟ್ ಇದೆ. ಸೊ 34 ಪ್ರೈವೇಟ್ ಇದೆ, 7 ಡೀಮ್ಡ್ ಯೂನಿವರ್ಸಿಟೀಸ್ಗಳಿದೆ. ಸೊ ನೋಡ್ತಾ ಹೋಗೋಣಂತೆ. ನೋಡಿ, ಕರ್ನಾಟಕ KE ಅಂಡರ್ ಬರುವಂತದ್ದು ಗೌರ್ಮೆಂಟ್ ಕಾಲೇಜಸ್ಗಳು ಫೀ ಸ್ಟ್ರಕ್ಚರ್ ಕೂಡ ನೋಡ್ತಾ ಹೋಗಿ. ಸೊ 3 ಗೌರ್ಮೆಂಟ್ ಕಾಲೇಜು, ಒಂದು ಗೌರ್ಮೆಂಟ್ ಡೆಂಟಲ್ ಕಾಲೇಜ್ ಬೆಂಗಳೂರಲ್ಲಿದೆ, ಇನ್ನೊಂದು ಬಳ್ಳಾರಿಯಲ್ಲಿದೆ,
ಇನ್ನೊಂದು ESIC ಕಾಲೇಜು ಲಾಸ್ಟ್ ಅಲ್ಲಿ ಇದೆ ಇದು ESIC ಕಾಲೇಜು. ESIC ಕಾಲೇಜ್ ಇದು ಕೂಡ ಗೌರ್ಮೆಂಟ್, ಗೊತ್ತಿರಲಿ, ಗುಲ್ಬರ್ಗದಲ್ಲಿ ಇರುವಂಥದ್ದು. ಬಟ್ ಇದಕ್ಕೆ ಫೀಸ್ ಸ್ಟ್ರಕ್ಚರ್ ನೋಡಿ 1,09,350 ಇದೆ. ಬಟ್ ಅದೇ ನೀವು ಪ್ಯೂರ್ ಗೌರ್ಮೆಂಟ್ ಕಾಲೇಜ್ ಇವೆರಡಕ್ಕೂ 49,350. ಅದಾದ್ಮೇಲೆ MR ಅಂಬೇಡ್ಕರ್ ಇವೆಲ್ಲ ಪ್ರೈವೇಟ್ ಕಾಲೇಜ್ ಸ್ಟಾರ್ಟ್ ಆಗ್ತದೆ ಇನ್ನು ಮುಂದೆ. MR ಅಂಬೇಡ್ಕರ್, ಒಕ್ಕಲಿಗ ಸಂಘ, ಸೊ ಅಂದ್ರೆ ಕಿಮ್ಸ್ ಅವ್ರು ಮಾಡ್ತಾ, ಅಂದ್ರೆ ಕಿಮ್ಸ್ ಅಂಡರ್ ಬರುವಂಥದ್ದು, MS ರಾಮಯ್ಯ, ದಯಾನಂದ ಸಾಗರ, ಸೊ ಅದಾದ್ಮೇಲೆ ಆಕ್ಸ್ಫೋರ್ಡ್, ಅದಾದ್ಮೇಲೆ ರಾಜೀವ್ ಗಾಂಧಿ ಇದೆ, ರಾಜರಾಜೇಶ್ವರಿ ಇದೆ, ರಾಷ್ಟ್ರೀಯ ವಿದ್ಯಾಲಯ ಇದೆ, ಇವೆಲ್ಲ 95,000 ಫೀಸು. ಇದು ಯಾವ್ದಿದು ಗೌರ್ಮೆಂಟ್ ಜಿ ಕ್ಯಾಟಗರಿ, ಇದು ಜಿ ಕ್ಯಾಟಗರಿ ಫೀಸು. ಇವೆಲ್ಲ ನೋಡಿ, ಅಲ್ಲ ಮೀನ್, ಮರಾಠ ಮಂಡಲ್, PM ನಾಡಗೌಡ, SDM, ಟೋಟಲ್ ಆಗಿ ನಿಮಗೆ 37 ಕಾಲೇಜಸ್ಗಳು ಕಾಣಿಸ್ತದೆ. ಸೊ JGM ಚಿತ್ರದುರ್ಗ, ಸುಬ್ಬಯ್ಯ, ಇವೆಲ್ಲ ಫೀಸ್ ಸ್ಟ್ರಕ್ಚರ್ ನೋಡಿ. ಫೀಸ್ ಸ್ಟ್ರಕ್ಚರ್ ಎಲ್ಲದಕ್ಕೂ ಕೂಡ ಸೇಮೇ ಇದೆ ನಿಮಗೆ. ಇದು ಗೌರ್ಮೆಂಟ್ ಫೀಸು. ಇದಾದ್ಮೇಲೆ ನೆಕ್ಸ್ಟ್ ಕ್ಯಾಟಗರಿ ಯಾವುದು ಅಂದ್ರೆ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್. ಓಕೆ, ಸೊ ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜ್ ಅಲ್ಲ ಇದು, ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜ್ ಅಲ್ಲ. ಸೊ ಗೌರ್ಮೆಂಟ್ ಸೀಟ್ ಇನ್, ಅದು ಆಕ್ಚುಲಿ ಅದಕ್ಕೆ ಬರಬೇಕು, ಇದು ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್. ಓಕೆ, ಸೊ ಇದಲ್ಲ. ಸೊ ಇವಷ್ಟು ಯಾವುದು ಅಂತಂದ್ರೆ ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್, ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಇದು ಗೊತ್ತಿರಲಿ. ಸೊ ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್. ಸೊ ಇದಕ್ಕೆ ಫೀಸ್ ಸ್ಟ್ರಕ್ಚರ್ ನೋಡ್ತಾ ಹೋಗಿ. ಇಲ್ಲಿ ನಾನು GMP ತೋರಿಸಿದ್ದೀನಿ, ಮ್ಯಾನೇಜ್ಮೆಂಟ್ ಒಂದೇ ಕಡೆ ತೋರಿಸ್ಬಿಟ್ಟಿದ್ದೀನಿ. ಓಕೆ, ಸೊ ನೋಡ್ತಾ ಹೋಗಿ ನೀವು ಹೇಗಿದೆ ಅಂತ ಹೇಳಿ. ನೋಡಿ, ಬಹಳಷ್ಟು ಕಾಲೇಜಸ್ಗಳಲ್ಲಿ ಮ್ಯಾನೇಜ್ಮೆಂಟ್ ಮತ್ತೆ GMP ಕ್ಯಾಟಗರಿ ಫೀಸ್ ಎರಡೂ ಸೇಮೇ ಇದೆ, ಹೌದಾ? ನೋಡಿ ಇಲ್ಲಿ. ಸೊ ಡಾಕ್ಟರ್ MR ಅಂಬೇಡ್ಕರ್ ನೋಡ್ಬೋದು ಇಲ್ಲಿ 4.86 ಲ್ಯಾಕ್, ಇದು 4.86 ಲ್ಯಾಕ್. ಕಿಮ್ಸ್ 5.93, 5.93. MS ರಾಮಯ್ಯ 6.54, 6.54. ದಯಾನಂದ ಸಾಗರ ಬೆಂಗಳೂರಲ್ಲಿ ಇರೋದು 5.6, 5.6. ಆಕ್ಸ್ಫೋರ್ಡ್ ಡೆಂಟಲ್ ಕಾಲೇಜು 5.1, 5.6. ಒಂದು 50,000 ಜಾಸ್ತಿ ಇರೋದು. ಅದು ಬಿಟ್ಟರೆ ಉಳಿದಿದ್ದೆಲ್ಲ ನೀವು ಸೇಮ್ ನೋಡಿ. ಇಲ್ಲೊಂದು 60,000 ಜಾಸ್ತಿ ಇದೆ ರಾಜೀವ್ ಗಾಂಧಿ. ಬಟ್ ರಾಜರಾಜೇಶ್ವರಿ ನೋಡಿ ಎಲ್ಲ ಸೇಮ್ ಇದೆ, ರಾಷ್ಟ್ರೀಯ ವಿದ್ಯಾಲಯ ಸೇಮ್ ಇದೆ, ಕೃಷ್ಣದೇವರಾಯ ಸೇಮ್ ಇದೆ. ಸೊ ಇದೊಂದು 30,000 ಜಾಸ್ತಿ ಇದೆ. ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಕಾಲೇಜ್ ಏನಿದೆ ಅದು ಕೂಡ ಒಂದು 20,000 ಜಾಸ್ತಿ ಇರುವಂಥದ್ದು. KLE ಕಾಲೇಜ್ ಏನಿದೆ ಬೆಂಗಳೂರಲ್ಲಿರೋದು, ಸೊ 411, 511, 1 ಲಕ್ಷ ಜಾಸ್ತಿ ಇದೆ. ಸೊ ವೆಂಕಟೇಶ್ವರ ಡೆಂಟಲ್ ಕಾಲೇಜು 3.6 ಇದೆ, KGF 3.2 ಇದೆ, ವೈದೇಹಿ 7.4, 8.1, 1 ಲಕ್ಷ ಆಲ್ಮೋಸ್ಟ್ ಜಾಸ್ತಿ ಇದೆ. ಹಾಸನಾಂಬ, ಸೊ ಇವೆರಡು ಇರುವಂಥದ್ದು. ಸೊ ಟೋಟಲ್ ನಿಮಗೆ ಕಾಲೇಜಸ್ಗಳು ಬರುವಂಥದ್ದು ಗೊತ್ತಿರಲಿ, ಟೋಟಲ್ 34. ಯಾಕಂದ್ರೆ ಟೋಟಲ್ ಆಗಿ ಇರೋದು 37, 34 ಪ್ಲಸ್ 3 ಗೌರ್ಮೆಂಟ್ ಕಾಲೇಜ್ ಅಂತ ಹೇಳಿದೆ ನಾನು. ಸೊ ಅದಕ್ಕಾಗಿ 37. ಸೊ ಇವೆಲ್ಲ ಕೂಡ ಫೀಸ್ ಸ್ಟ್ರಕ್ಚರ್ ನೋಡ್ತಾ ಹೋಗಿ. ಲೋಯೆಸ್ಟ್ ಇರೋದು ಇದು 2.36, ಸೇಮ್ ಇದೆ 3.6 ಮರಾಠ ಮಂಡಲ, PM ನಾಡಗೌಡ 3.3, 3.6 ಎರಡು ಆಪ್ಷನ್ ಇದೆ. SDM 5.1, 6.1 ಇದೆ. ಅಲ್ಬದರ್ ಕಾಲೇಜ್, ಇವೆಲ್ಲ ನೋಡ್ತಾ ಹೋಗಿ. ಇವಿಷ್ಟು ಫೀಸ್ ಸ್ಟ್ರಕ್ಚರ್. ನೀವು ಇದನ್ನು PDF ಕಳಿಸ್ತೀನಿ ನಾನು, ಅದನ್ನ ನೋಡ್ಕೊಳ್ಬಹುದು. ಇನ್ನು ಇಲ್ಲೂ ಕೂಡ ಅಷ್ಟೇ 3.1, 2.86. ಇನ್ನು ಕರ್ನಾಟಕದಲ್ಲಿ ಕೆಲವೊಂದಷ್ಟು ಡೀಮ್ಡ್ ಯೂನಿವರ್ಸಿಟೀಸ್ಗಳಿವೆ. ಡೀಮ್ಡ್ ಯೂನಿವರ್ಸಿಟೀಸ್ಗಳಲ್ಲಿ ಫೀಸ್ ಸ್ವಲ್ಪ ಜಾಸ್ತಿ ಇರ್ತದೆ ನೋಡಿ. 7 ಡೀಮ್ಡ್ ಯೂನಿವರ್ಸಿಟಿ ಇದೆ. ಬಟ್ ಇಲ್ಲಿ ಫೀಸ್ ಸ್ವಲ್ಪ ಜಾಸ್ತಿ ಇದ್ರೂ ಕೂಡ ವರ್ತ್ ಅಂತ ನಾವೇನು ಹೇಳ್ತೀವಲ್ವಾ. ಸೊ ಮಣಿಪಾಲ್ ಡೆಂಟಲ್ ಕಾಲೇಜ್ ನೋಡಿ 5.6 ಲ್ಯಾಕ್ ಇದೆ. ಸೊ ಮಣಿಪಾಲ್ ಡೆಂಟಲ್ ಕಾಲೇಜ್ ಮಂಗಳೂರಲ್ಲಿ ಇರೋದು 5 ಲ್ಯಾಕ್ ಇದೆ. ಸೊ AB ಶೆಟ್ಟಿ ನೋಡಿ, ಇದು ಕೂಡ ಒನ್ ಆಫ್ ದ ಟಾಪ್ ಕಾಲೇಜ್ ಫಾರ್ ಡೆಂಟಲ್, 5.07 ಇದೆ. JSS ಡೆಂಟಲ್ ಮೈಸೂರಲ್ಲಿ 5.23, KLE 3.73, ಸಿದ್ಧಾರ್ಥ ಡೆಂಟಲ್ ಕಾಲೇಜು 3.51 ಇದೆ, NFOS 5.76 ಇದೆ. ಇದು ಫೀ ಸ್ಟ್ರಕ್ಚರ್. ಒನ್ಸ್ ಅಗೇನ್ ಆಲ್ ದೀಸ್ ಕಮ್ ಅಂಡರ್, ಇದು ನೋವೇರ್ ದೇರ್ ಇನ್ ದ KE ಅಂಡರ್ ಬರೋದಿಲ್ಲ. ಆಲ್ ದೀಸ್ ಅಂಡರ್ ಓಪನ್ ಕ್ಯಾಟಗರಿ, MCC, ಆಲ್ ಇಂಡಿಯಾ ಕೋಟಾದಲ್ಲಿ ಬರೋದು. ಅದಾದ್ಮೇಲೆ BIMS ನೋಡಂತೆ. BIMS ಅಲ್ಲಿ ಸೊ 99 ಕಾಲೇಜಸ್ ಇದೆ. ಆಯುರ್ವೇದದಲ್ಲಿ 99 ಕಾಲೇಜಸ್ ಇದೆ. ಅದರಲ್ಲಿ 4 ಪ್ಯೂರ್ ಗೌರ್ಮೆಂಟ್, 2 ಏಡೆಡ್, 91 ಪ್ರೈವೇಟ್, 2 ಡೀಮ್ಡ್ ಯೂನಿವರ್ಸಿಟಿ. ಇವೆರಡು ಡೀಮ್ಡ್ ಯೂನಿವರ್ಸಿಟಿ ಬರೀ MCC ಆಲ್ ಇಂಡಿಯಾ ಕೋಟಾದಲ್ಲಿ ಮಾತ್ರ ಬರುವಂತದ್ದು ಅನ್ನೋದು ಗೊತ್ತಿರಲಿ. ಇನ್ನು ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜ್ ಅಂತ ಬಂದಾಗ ಅಥವಾ ಪ್ರೈವೇಟ್ ಕಾಲೇಜ್ ಅಂತ ಬಂದಾಗ ನೋಡಿ, ಇಲ್ಲಿ ಇವು 4 ಗೌರ್ಮೆಂಟ್ ಕಾಲೇಜಸ್ಗಳು. ಓಕೆ, 25,000 ಫೀಸ್ ಇರೋದು. ಗೌರ್ಮೆಂಟ್ ಕಾಲೇಜ್ ಇನ್ ಬೆಂಗಳೂರು, ಮೈಸೂರು, ಬಳ್ಳಾರಿ ಮತ್ತೆ ಶಿವಮೊಗ್ಗ. 2 ನಮಗೆ ಏಡೆಡ್ ಇದೆ. ಏಡೆಡ್ ಅಲ್ಲಿ 60,000 ಫೀಸ್ ಸ್ಟ್ರಕ್ಚರ್. ಒಂದು ಆಯುರ್ವೇದ ಮಹಾವಿದ್ಯಾಲಯ ಹುಬ್ಳಿ ಇದೆ, ಇನ್ನೊಂದು DGM ಗದಗ ಇದೆ. ಸೊ ಇವೆರಡು 60,000. ಉಳಿದಂತ ಎಲ್ಲಾ ಕಾಲೇಜಸ್ಗಳು 75,000 ಫೀಸು. ಯಾವುದು ಅಂತಂದ್ರೆ ಗೌರ್ಮೆಂಟ್ ಫೀಸ್, ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಅಂತ ಕರಿತೀವಲ್ಲ, ಅದು ಎಲ್ಲ 75,000 ಇರುವಂಥದ್ದು. ರೈಟ್. ಸೊ ನೋಡಿ, ಸೊ ಇವಷ್ಟು ಕೂಡ ನಿಮಗೆ ಟೋಟಲ್ 96 ಕಾಲೇಜಸ್, 97 ಕಾಲೇಜಸ್ಗಳು ಕಾಣಿಸ್ತಿದೆ. ಅಷ್ಟು ಕಾಲೇಜಸ್, ನಾನು ಪ್ರತಿಯೊಂದು ಕಾಲೇಜ್ ಹೇಳ್ತಾ ಹೋಗೋದಿಲ್ಲ ನಾನು, ನೀವೆಲ್ಲ ಕಾಲೇಜಸ್ ಹೆಸರು ಮತ್ತೆ ಅದು ಎಲ್ಲೆಲ್ಲಿದೆ ಅನ್ನೋದನ್ನ ನೋಡ್ಕೊಳ್ಬಹುದು. ಸೊ 97 ಕಾಲೇಜಸ್ಗಳು ಇರುವಂತ 75,000ಗೆ. ಸೊ ಅದೇ ನೀವು GMP ಕ್ಯಾಟಗರಿ ಅಂತ ಬಂದಾಗ ಅಥವಾ ಓಪನ್ ಕ್ಯಾಟಗರಿ ಅಂತ ಕರಿತೀವಿ ಇಲ್ಲಿ, ಇದು ಬಂದಾಗ ಕರ್ನಾಟಕದ ಪ್ರೈವೇಟ್ ಕಾಲೇಜು KE ಅಂಡರ್ ಬರೋದರಲ್ಲಿ ಫೀ ಸ್ಟ್ರಕ್ಚರ್ ಎಷ್ಟು ಅಂದ್ರೆ 2.5 ಲಕ್ಷ. ಎಲ್ಲಾ ಕಾಲೇಜಸ್ಗಳಲ್ಲಿ 2.5 ಲಕ್ಷ. ಎಲ್ಲಾ ಕಾಲೇಜಸ್ ನೋಡಿ, ಇಲ್ಲಿ ಪ್ರತಿಯೊಂದು ಕಾಲೇಜಸ್ ನೀವು ನೋಡ್ತಾ ಹೋಗ್ಬೋದು. 2.5 ಲಕ್ಷ ಇದೆ, 2.5 ಲಕ್ಷ ಇದೆ, 2.5 ಲಕ್ಷ ಇದೆ. ಇದು ಕೂಡ 2.5 ಲ್ಯಾಕ್ ಇದೆ, ಇದು ಕೂಡ 2.5 ಲ್ಯಾಕ್ ಇದೆ. ಎಲ್ಲಿವರೆಗೆ ಅಂದ್ರೆ 91 ಕಾಲೇಜಸ್ಗಳು 2.5 ಲ್ಯಾಕ್ ಇರುವಂಥದ್ದು. ಓಕೆ, ಸೊ ಇದರಲ್ಲಿ ಯಾವ್ಯಾವ್ದು ಬರೋದಿಲ್ಲ ಅಂದ್ರೆ 4 ಗೌರ್ಮೆಂಟ್ ಕಾಲೇಜಸ್ಗಳು ಪ್ಲಸ್ 2 ಏಡೆಡ್ ಕಾಲೇಜಸ್ಗಳು ಅಂತ ನಾನು ಏನು ಹೇಳಿದೆ ಅಲ್ವಾ. ಸೊ ಇದಷ್ಟು ಬರೋದಿಲ್ಲ, 6 ಬರೋದಿಲ್ಲ. ಇವು 6 ಇದಕ್ಕೆ ಸೇರಿಸಿದ ಟೋಟಲ್ ಎಷ್ಟಾಗ್ತದೆ ನಮ್ದು? 97 ಆಯ್ತಾ? ಸೊ ದಟ್ ಈಸ್ ಕರೆಕ್ಟ್. ಇನ್ನು ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಅಂತ ಬಂದಾಗ
ಗೌರ್ಮೆಂಟ್ ಕಾಲೇಜಸ್ಗಳಲ್ಲಿ ಪ್ರೈವೇಟ್ ಸೀಟ್ ಇಲ್ಲ. ಅದು ಬಿಟ್ರೆ ಏಡೆಡ್ ಕಾಲೇಜ್ ಅಂತ ನಾನೇನು ಎರಡು ಹೇಳಿದ್ನಲ್ವಾ, ಆಯುರ್ವೇದ ಮಹಾವಿದ್ಯಾಲಯ ಹುಬ್ಬಳ್ಳಿ ಮತ್ತೆ DGM ಗದಗ. ಸೊ ಇವೆರಡೂ ಕಾಲೇಜಸ್ ಅಲ್ಲಿ 4 ಲಕ್ಷದ ಫೀಸ್ ಇಲ್ಲ. ಸಿ ಪ್ರೈವೇಟ್ ಕಾಲೇಜಲ್ಲಿ ಎಲ್ಲವೂ ಕೂಡ, ಸೊ ಇದು ಆಕ್ಚುಲಿ ಪ್ರೈವೇಟ್ ಅಲ್ಲ, ಇದು ಮ್ಯಾನೇಜ್ಮೆಂಟ್ ಸೀಟ್ ಅಂತ ಆಗ್ಬೇಕು. ಮ್ಯಾನೇಜ್ಮೆಂಟ್ ಸೀಟ್ ಅಂತ ಆಗ್ಬೇಕು ಇದು. ಓಕೆ, ಸೊ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಇದ್ದಲ್ಲಿ, ಸೊ ಮ್ಯಾನೇಜ್ಮೆಂಟ್ ಸೀಟ್ ಅಲ್ಲಿ ಇವೆರಡು ಮಾತ್ರ 5 ಲಕ್ಷ ನೋಡಿ, 5 ಲಕ್ಷ ಇದೆ. ಉಳಿದಂತ ಎಲ್ಲಾ ಕಾಲೇಜಸ್ಗಳು 4 ಲಕ್ಷ ಇದೆ. ಓಕೆ, ಸೊ ಆಯುರ್ವೇದ ಮಹಾವಿದ್ಯಾಲಯ ಮತ್ತೆ DGM ಗದಗ ನೀವು ಆಪ್ಷನ್ ಎಂಟ್ರಿ ಹಾಕೊಳ್ಬೇಕಾದ್ರೆ ಯೋಚನೆ ಮಾಡಿ ಹಾಕೊಳ್ಳಿ, ಅಂದ್ರೆ ಫೀಸ್ ಅನ್ನು ಗೊತ್ತಿದ್ಕೊಂಡು ಹಾಕೊಳ್ಳಿ ಅಂತ. ಕಾಲೇಜಸ್ಗಳು ಚೆನ್ನಾಗಿದೆ, ಕಾಲೇಜಸ್ ಆರ್ ಟಾಪ್, ಅದ್ರ ಬಗ್ಗೆ ಡೌಟೇ ಇಲ್ಲ. ಪೇಷಂಟ್ ಫ್ಲೋ ಇದೆ, ಫೆಸಿಲಿಟೀಸ್ ಇದೆ, ಎಲ್ಲ ಇದೆ. ಆದ್ರೆ ಪ್ರೈವೇಟ್ ಸೀಟ್ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಬಂದಾಗ, ಸೊ ಇಲ್ಲಿ ಇವೆರಡಕ್ಕೆ ಮಾತ್ರ 5 ಲಕ್ಷ ನೋಡಿ. ನಾನು ಆಲ್ರೆಡಿ ಹೇಳಿದೆ, ಈ 2.5 ಲಕ್ಷದಲ್ಲಿ ಇವೆರಡೂ ಕಾಲೇಜಸ್ಗಳು ಇಲ್ಲ. ಸೊ ಆದ್ರೆ 5 ಲಕ್ಷ ಫೀಸ್ ಕ್ಯಾಟಗರಿ ಒಳಗೆ ಇವೆರಡು ಕಾಲೇಜ್ ಬರ್ತದೆ. ಉಳಿದಂತ ಎಲ್ಲಾ ಕಾಲೇಜಸ್ಗಳು ಕೂಡ ನಿಮಗೆ ಟೋಟಲ್ ಅಷ್ಟು 91 ಕಾಲೇಜಸ್, ಇವೆರಡು ಸೇರಿ 93 ಕಾಲೇಜಸ್ಗಳು ಟೋಟಲ್ ಆಗಿ ಮ್ಯಾನೇಜ್ಮೆಂಟ್ ಕ್ಯಾಟಗರಿ ಅಂದ್ರೆ ಬರುವಂತದ್ದು. ಎಲ್ಲವೂ ಕೂಡ ಫೀಸ್ ಸ್ಟ್ರಕ್ಚರ್ ಇರೋದು ನೋಡಿ 4 ಲ್ಯಾಕ್, ಎಲ್ಲವೂ ಕೂಡ 4 ಲ್ಯಾಕ್. ಓಕೆ, ಎಲ್ಲವೂ ಕೂಡ 4 ಲ್ಯಾಕ್ ಇರುವಂತದ್ದು. ಈ ವರ್ಷ ಇದು ಈ ಲಿಸ್ಟಿಗೆ ಏನಾದ್ರು ಕಾಲೇಜಸ್ಗಳು ಆಡ್ ಆದ್ರೆ ನಾನು ಹೇಳ್ತೀನಿ. ಎಲ್ಲವೂ ಕೂಡ 4 ಲ್ಯಾಕ್ ನೋಡಿ, ಅಪ್ ಟು 93. ಹೌದಾ, 93. ಸೊ 2.5 ಲಕ್ಷದಲ್ಲಿ 91 ಇತ್ತು, ಯಾಕಂದ್ರೆ ಆಯುರ್ವೇದ ಮಹಾವಿದ್ಯಾಲಯ DGM ಅದರಲ್ಲಿ ಬರೋದಿಲ್ಲ. ಬಟ್ ಇಲ್ಲಿ ಆಡ್ ಆಗ್ತದೆ ಅದು 5 ಲಕ್ಷ, ಬಟ್ ಉಳಿದಿದ್ದೆಲ್ಲ 4 ಲಕ್ಷ. ಸೊ ಅದಕ್ಕಾಗಿ 93 ಕಾಲೇಜಸ್ಗಳು ಇರುವಂತದ್ದು. ಫೈನ್. ಇನ್ನು ಕರ್ನಾಟಕದಲ್ಲಿ ಡೀಮ್ಡ್ ಯೂನಿವರ್ಸಿಟಿ ಅಂತ ನಾವೇನು ಹೇಳಿದ್ವಲ್ಲ, ಅದು ಗೊತ್ತಿರಲಿ. ಡೀಮ್ಡ್ ಯೂನಿವರ್ಸಿಟೀಸ್ಗಳಿಗೆ ಆಯುರ್ವೇದಕ್ಕೆ ಸಂಬಂಧಪಟ್ಟ ಹಾಗೆ MBBS, BDS, MCC ಅವರು ಕೌನ್ಸಿಲಿಂಗ್ ಮಾಡ್ತಾರೆ. ಸೊ ಇದು ಆಯುರ್ವೇದಕ್ಕೆ ಸಂಬಂಧಪಟ್ಟ ಹಾಗೆ AA CCC ಅಂತ ಹೇಳಿ ಒಂದು ವೆಬ್ಸೈಟ್ ಇರ್ತದೆ. ಅವರು ನಿಮಗೆ ಆಲ್ ಇಂಡಿಯಾ ಕೋಟಾ ಆಯುಷ್ ಕೌನ್ಸಿಲಿಂಗ್ ಅನ್ನ ಮಾಡ್ತಾರೆ. ಸೊ ಅದರಲ್ಲಿ ನೀವು ಹಾಕೊಳ್ಬೇಕಾಗ್ತದೆ ಇವೆರಡು ಸೀಟ್ ಬೇಕಂತಂದ್ರೆ. ಅದು ಒಂದು KLE BM ಕಂಕನವಾಡಿ ಅಂತ ಇದೆ, 5,50,000 ಫೀಸ್ ಸ್ಟ್ರಕ್ಚರ್ ಇದೆ ಒಂದು. ಇನ್ನೊಂದು ನಿಮಗೆ ಎನೆಪೋಯ ಮಂಗಳೂರಲ್ಲಿ ಇರುವಂತದ್ದು 4,64,000 ಫೀಸ್ ಸ್ಟ್ರಕ್ಚರ್ ಇದೆ. ರೈಟ್. ಸೊ KLE ನೋಡಿ, ಇದೇ ಫೈನಲ್ ಫೀಸ್ ಸ್ಟ್ರಕ್ಚರ್ 4 ಲಕ್ಷ ಇದೆ. ಕೆಲವೊಂದಷ್ಟು ಕಾಲೇಜಲ್ಲಿ 6 ಲಕ್ಷ ಇದೆ, ಬಟ್ ಅದು NRI ಸೀಟ್ಗಳು. ಯಾವುದು ಈ ಒಂದು ಆಯುರ್ವೇದದಲ್ಲಿ. ಆದ್ರೆ ಡೀಮ್ಡ್ ಯೂನಿವರ್ಸಿಟಿ ಅಂಡರ್ ನೀವು ಸೀಟ್ ತಗೊಂಡ್ರೆ AACCC ಅಂತ ಹೇಳ್ತೀವಿ ನಾವು, ಆ ವೆಬ್ಸೈಟ್ ಅಲ್ಲಿ ಹೋಗಬೇಕು, ಆಲ್ ಇಂಡಿಯಾ ಕೋಟಾ ಆಯುಷ್ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಬೇಕು. ಸೊ ಅದರಲ್ಲಿ 5.5 ಲ್ಯಾಕ್ ಫೀಸ್ ಸ್ಟ್ರಕ್ಚರ್ ಇದೆ, ಇದು 4.64 ಲ್ಯಾಕ್ ಫೀಸ್ ಸ್ಟ್ರಕ್ಚರ್ ಇದೆ. ಸೊ ಇದಿಷ್ಟು ಕರ್ನಾಟಕದಲ್ಲಿ ಇರುವಂತಹ ಕಾಲೇಜಸ್ಗಳ ಬಗ್ಗೆ ನಾನು ಹೇಳಿರುವಂತದ್ದು. ಸೊ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಇದಿಷ್ಟು ಕಾಲೇಜಸ್ಗಳು ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಬಟ್ ಇಲ್ಲಿ ಯಾವುದೇ ಕಾಲೇಜಸ್ ಇದ್ರೂ ಕೂಡ, MBBS ಇರಲಿ, BDS ಇರಲಿ, BMS ಇರಲಿ, ಥ್ರೂ ಕೌನ್ಸಿಲಿಂಗೇ ನೀವು ಹೋಗ್ಬೇಕೆ ಹೊರತು ಯಾವುದೇ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಟ್ಕೊಂಡು ಅಡ್ಮಿಷನ್ ಮಾಡಿಸೋದಕ್ಕೆ ಬರೋದಿಲ್ಲ ಅನ್ನೋದು ಗೊತ್ತಿರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು, ಹ್ಯಾವ್ ನೈಸ್ ಡೇ.